ಯೇಸು ನಿನ್ನನ್ನಾರಾಧಿಸುವೆ, ನೀನೇ ನನಗೆಲ್ಲವೂ. ಯೇಸು ನನ್ನ ಸರ್ವಸ್ವವು. ಥ್ಯಾಂಕ್ ಯು. ಹಾಡುಗಳನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸಿರುವಂಥ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಈಗ ನಾವು ಮೂರನೇ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗುತ್ತಿದ್ದೇವೆ. ಹಾಗಾಗಿ ಎಲ್ಲರೂ ಸಹ ಶ್ರದ್ಧೆಯಿಂದ ದೇವರ ವಾಕ್ಯಗಳನ್ನು, ದೇವರ ಮಾತುಗಳನ್ನು ಕೇಳಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ, ಮುಂದಿನ ವಾಕ್ಯದ ಭಾಗವನ್ನು ನಮ್ಮ ಮಧ್ಯದಲ್ಲಿ ದೈವ ಸೇವಕರಾಗಿರುವಂಥ ಅಂಜಿಯಣ್ಣನವರು ನಮ್ಮನ್ನು ವಾಕ್ಯ ಸಂದೇಶದಲ್ಲಿ ನಡೆಸಿಕೊಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತಿದ್ದೇನೆ. ದಯಮಾಡಿ ಎಲ್ಲರೂ ಸಹ ಚಪ್ಪಾಳೆಯನ್ನು ತಟ್ಟಿ ಅವರನ್ನು ಆಹ್ವಾನಿಸಬೇಕೆಂಬುದಾಗಿ ಕೇಳಿಕೊಳ್ಳಿ. ಸರಿ ಪ್ರಿಯರಾದ ದೇವರ ಮಕ್ಕಳರ, ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಭಾಗದಲ್ಲಿ ನಾವು ಸಾಗೋಣ. ಪ್ರೇರೆ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ಪ್ರೀತಿಯುಳ್ಳ ನಮ್ಮ ದೇವ, ನಿಮ್ಮೊಂದು ಪರಿಶುದ್ಧವಾದ ಪವಿತ್ರವಾದ ನಾಮಕ್ಕೆ ವಂದನೆಗಳು. ಸ್ವಾಮಿ ದೇವ, ಉದಯ ಕಾಲ ವೇಳೆಯಿಂದ ಇಲ್ಲಿವರೆಗೂ 2 ಅಂಶಗಳ ಮುಖಾಂತರವಾಗಿ ತಂದೆ, ನಿಮ್ಮ ದಾಸರ ಮುಖಾಂತರವಾಗಿ ನಿಮ್ಮ ಮಾತುಗಳನ್ನು ತಿಳಿಪಡಿಸ್ತಾ ಬಂದಂಥ ವಿಧಾನಕ್ಕಾಗಿ ನಿಮಗೆ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತದನಪ್ಪ ತಂದೆ. ಹೌದು ದೇವ ಸ್ವಾಮಿ, ಇಂದು ಪ್ರಾರಂಭ ತಂದೆ, ನಿಮ್ಮ ಮಾತುಗಳನ್ನು ಪರಿಶೋಧನೆ ಮಾಡಿ ನಿಮ್ಮ ಮಾತುಗಳನ್ನು ತಿಳಿದುಕೊಂಡು ಆ ಮಾತುಗಳನ್ನು ಅಲ್ಲಿಗೆ ಎಂಬ ಹೃದಯದಲ್ಲಿ ಲಿಖಿತವನ್ನು ಮಾಡಿಕೊಂಡು ಆ ಮಾತುಗಳ ಮೂಲಕ ನಮ್ಮ ಬದುಕುಗಳನ್ನು ಸರಿಪಡಿಸಿಕೊಂಡು ನಿಮ್ಮ ಒಂದು ಸನ್ಮಾರ್ಗದಲ್ಲಿ ಬದುಕು ಈ ಒಂದು 5 ದಿನಗಳ ಕಾಲವರೆಗೂ ನಮಗೆ ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿ ವಂದನೆಗಳನ್ನು ಸಲ್ಲಿಸುತ್ತಾ, ತಂದೆ ಈ ಸಮಯದಲ್ಲಿ ನಿಮ್ಮ ಮಾತುಗಳನ್ನು ಧ್ಯಾನಿಸುವಂಥ ವೇಳೆ ಸಮಯದಲ್ಲಿ ಕೇಳುವಂಥ ನಿನ್ನ ಮಕ್ಕಳೊಟ್ಟಿಗೂ ನಮ್ಮೊಟ್ಟಿಗೂ ನೀವು ನಮಗೆ ಸಹಾಯಕನಾಗಿದ್ದು ಜೊತೆಗಾರನಾಗಿದ್ದು ನಡೆಸ್ತೀರಿ ಅಂತೇಳಿ ನಂಬುತ್ತಾ ಈ ಒಂದು ಪ್ರಾರ್ಥನೆ ನಿನ್ನ ಮುದ್ದು ಮಗನಾದ ನಮ್ಮ ಲೋಕರಕ್ಷಕನಾದ ಯೇಸು ಕ್ರಿಸ್ತವರ ಅತಿ ಪವಿತ್ರವಾದ ನಾಮದಲ್ಲಿ ಈ ಒಂದು ಚಿಕ್ಕ ಪ್ರಾರ್ಥನೆ ಕೇಳಿ ಬೇಡಿಕೊಳ್ಳುತ್ತದನಪ್ಪ ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೀನ್. ಸರಿಪ್ರಿಯರಾರು ದೇವರ ಮಕ್ಕಳಿರ, ಕೂಡಿ ಬಂದಿರುವರೆಲ್ಲರಿಗೂ ನಮ್ಮ ಪ್ರಭು ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭಾಭಿವಂದನೆಗಳನ್ನು ತಲುಪಿಸ್ತಾ ಇದ್ದೀನಿ. ಪ್ರಿಯರಾರು ದೇವರ ಮಕ್ಕಳಿರ, ಪ್ರೇರೆ ಆ್ಯಕ್ಚುಲಿ ಅಂದರೆ ಈ ಸಮಯದಲ್ಲಿ ಅಣ್ಣಂದು ಸಂದೇಶವಿತ್ತು. ಅಣ್ಣ ಬರುವುದಕ್ಕೆ ಲೇಟ್ ಆಗಿರುವುದರಿಂದ, ಇನ್ನೂ ಸ್ವಲ್ಪ ದೂರದಲ್ಲಿರುವುದರಿಂದ, ಅದಕ್ಕಾಗಿ ಈ ಒಂದು ಸಮಯವನ್ನು ನಮಗೆ ಒದಗಿಸಿಕೊಟ್ಟದಕ್ಕಾಗಿ ನಾವೆಲ್ಲರೂ ನಿಶಬ್ದತೆಯಿಂದ ದೇವರ ಮಾತುಗಳನ್ನು ನಾವು ಧ್ಯಾನಿಸುತ್ತಾ ಮುಂದೆ ಸಾಗೋಣ ಪ್ರೇರೆ. ಯಾಕಂತಂದರೆ ನಮ್ಮ ಕುಟುಂಬಗಳಿದ್ದಾವೆ ಭೂಮಿ ಮೇಲೆ. ಇವತ್ತಿನ ದಿನದಲ್ಲಿ ಈ ಒಂದು ಅವಕಾಶ ಈ ಭೂಮಿ ಮೇಲಿರುವಂಥ ಎಷ್ಟೋ ಕುಟುಂಬಗಳಿಗಿದ್ದರೂ ಸಹ ಅವರಿಗೆ ಯಾರಿಗೆ ಸಿಗದಿರುವಂಥ ಅವಕಾಶ ದೇವರು ನಮಗೆ ಕೊಟ್ಟಿದ್ದಾನೆಂದರೆ ಪ್ರೇರೆ, ನಾವು ಭಾಳ ಜಾಗರೂಕತೆಯಿಂದ ದೇವರ ಮಾತುಗಳನ್ನು ಧ್ಯಾನಿಸಬೇಕು ಪ್ರೇರೆ. ಯಾಕೆ ಧ್ಯಾನಿಸಬೇಕಂದ್ರೆ ಪ್ರೇರೆ, ನಮ್ಮ ಕುಟುಂಬಗಳನ್ನು ಕಟ್ಟಿಕೊಳ್ಳುವುದಕ್ಕಾಗಿ ನಾವು ದೇವರ ವಾಕ್ಯದ ಪ್ರಕಾರವಾಗಿ ಈ ಲೋಕದಲ್ಲಿ ಬದುಕುತ್ತಾ ದೇವರ ಚಿತ್ತವನ್ನು ನೆರವೇರಿಸುತ್ತಾ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಾವು ಜೀವಿಸುವವರಾಗಿರ್ಬೇಕಂತೇಳಿ ದೇವರಿವತ್ತು ಈ ರಾತ್ರಿ ಈ ಒಂದು ಮಧ್ಯಾಹ್ನ ವೇಳೆ ಸಮಯದಲ್ಲಿ ಈ ಮಾತುಗಳನ್ನು ನಮಗೆ ತಿಳಿಪಡಿಸ್ತದನ್ನು ಪ್ರೇರೆ. ಪ್ರೇರಾದಂಥ ದೇವ್ರ ಮಕ್ಕಳಿರ, ಇವತ್ತು ನೋಡಿ ಪ್ರೇರೆ, ಪ್ರಪಂಚ ಹೇಗಿದೆ ಅಂತಂದರೆ ನಮ್ಮ ಕಣ್ಣು ಮುಂದೆ ನೋಡಿದರೆ ನಮಗೆ ಅರ್ಥ ಆಗ್ತದೆ ಪ್ರೇರೆ. ಸಮಾಜ ಹೇಗಿದೆ, ಈ ಪ್ರಪಂಚ ಹೇಗಿದೆ, ಈ ಪ್ರಪಂಚದಲ್ಲಿರುವಂಥ ಯುವಕರು ಯಾವ ವಿಧದಲ್ಲಿ ಜೀವಿಸ್ತಾ ಇದ್ದಾರೆ, ಮತ್ತು ಈ ವಿದ್ಯಾರ್ಥಿಗಳಾಗಿರ್ಬೋದು, ಯೌವನ ಕಾಲದಲ್ಲಿರುವಂಥವರು ಯಾವ ರೀತಿಯಾಗಿ ಬದುಕುತ್ತಾ ಇದ್ದಾರೆ ಅಂದರೆ ಪ್ರೇರೆ, ನಿಜವಾಗಲೂ ಪ್ರೇರೆ ಭಾಳ ಭಯಂಕರವಾದಂಥ ರೀತಿಯಲ್ಲಿ ಜೀವಿಸುವುದನ್ನು ನಾವು ನೋಡ್ತಾ ಇದ್ದೀವಿ ಪ್ರೇರೆ. ನಿಜ. ಯಾಕಂತಂದರೆ ಅವರಿಗೆ
ದೇವರ ಮಾತುಗಳು ಹೇಳುವರಿಲ್ಲ. ನಿಜ, ದೇವರ ಮಾತುಗಳನ್ನು ಹೇಳುವರು ಇಲ್ಲದೆ ಇರುವುದರಿಂದ ಮಕ್ಕಳು ಹೇಗೆ ಜೀವಿಸ್ತಿದ್ದಾರಂದರೆ ಪ್ರೇರೆ, ಈ ಲೋಕಕ್ಕೆ ಬಾನಿಸರಾಗಿ ಜೀವಿಸ್ತಾ ಇದ್ದಾರೆ ಪ್ರೇರೆ. ಇದಕ್ಕೆ ಕಾರಣ ಯಾರಂದರೆ ಪ್ರೇರೆ, ಸೈತಾನನು. ಈ ಸೈತಾನನು ದೇವರ ಮಕ್ಕಳಾಗಿರುವಂಥವರು ಯಾರು ದೇವರ ಕುರಿತು ಯೋಚನೆ ಮಾಡಬಾರದು, ಯಾರು ದೇವರಿಗೋಸ್ಕರ ಆಲೋಚನೆ ಮಾಡಬಾರದು. ಮತ್ತು ಏನು ಮಾಡಬೇಕು ಈ ಲೋಕದಲ್ಲಿ ಅಂತಂದರೆ, ಕೆಲವರು ವಿದ್ಯೆಗೋಸ್ಕರ, ಕೆಲವರು ಬದುಕಿಗೋಸ್ಕರ, ಕೆಲವರು ಹಲವಾರು ಅಭ್ಯಾಸಗಳಿಗೋಸ್ಕರ ಬದುಕಬೇಕು. ಇವರೆಲ್ಲರೂ ಮರಣಿಸಿದರೆ ನನ್ನ ಬಳಿಗೆ ಬರಬೇಕು. ಸೈತಾನನ ಉದ್ದೇಶ ಪ್ರೇರೆ. ಯಾರು ದೇವರ ಬಳಿಗೆ ಹೋಗಬಾರದು, ಯಾರು ಪರಲೋಕಕ್ಕೆ ಹೋಗಬಾರದು, ಅವರಿಗೂ ಸುಖವಾದಂಥ ಜೀವಿತವನ್ನು, ಶಾಶ್ವತವಾದಂಥ ಲೋಕವನ್ನು ಸೇರಬಾರದು. ಅವರಿಗೆ ಕಷ್ಟಕರವಾದಂಥ ಲೋಕನೇ ಬೇಕು, ನನ್ನ ಬಳಿಗೆ ಬರಬೇಕಂತೇಳಿ ಸೈತಾನನು ಹಾಕುವಂಥ ಆಶೆ ಪಾಶಗಳಿಗೆ ಒಳಗಾಗಿ ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬರೂ ಏನ್ರಿ ಅವನ ಒಂದು ಸನ್ಮಾರ್ಗದಲ್ಲಿ ನಡೀತಾ ಇದ್ದಾರೆ ಪ್ರೇರೆ. ಸೈತಾನನ ಒಂದು ಅಧೀನದಲ್ಲಿದ್ದಾರೆ ಪ್ರೇರೆ. ಪ್ರಪಂಚದಲ್ಲಿರುವಂಥ ಅನ್ಯ ಜನಗಳು ಎಲ್ಲರೂ ಈ ರೀತಿಯಾಗಿದ್ದರೆ, ಮತ್ತು ಕ್ರೈಸ್ತವರಾಗಿರುವಂಥವರು ನಾವುಗಳು ಸಹ ಯಾವ ವಿಧದಲ್ಲಿ ಜೀವಿಸ್ತಾ ಇದ್ವಿ ಅಂದರೆ ಪ್ರೇರೆ, ಇವತ್ತು ದೇವರನ್ನು ತಿಳಿದಂಥ ವ್ಯಕ್ತಿಗಳು ಸಹ ಯಾರ ಅಧೀನದಲ್ಲಿದ್ದಾರೆ ಅಂದರೆ ಪ್ರೇರೆ, ದೇವರ ಅಧೀನದಲ್ಲಿ ಇಲ್ಲ, ದೇವರ ಅಧೀನದಲ್ಲಿಲ್ಲ ಪ್ರೇರೆ. ಹಾಗಾದರೆ ಮತ್ತು ಯಾರ ಅಧೀನದಲ್ಲಿದ್ದಾರೆ ಇವರು ಅಂತಂದರೆ ಪ್ರೇರೆ, ಈಗ ಅವನ ಒಂದು ಸೈತಾನನ ಹಾಕುವಂಥ ಬಾಣಗಳಿಗೆ ಒಳಗಾಗಿ ಸಾತಾನನ ಒಂದು ಅಧೀನದಲ್ಲಿದ್ದಾರೆ ಪ್ರೇರಾಗಿರುವಂಥ ದೇವರ ಮಕ್ಕಳೇರ. ಇದೇನ್ರಿ ಸಮಾಜದಲ್ಲಿ, ಪ್ರಪಂಚದಲ್ಲಿ ಎಷ್ಟೋ ಚರ್ಚ್ಗಳಿವೆ, ಎಷ್ಟೋ ಜನರು ಕ್ರೈಸ್ತವರಿದ್ದಾರೆ. ಅವರೆಲ್ಲರೂ ಪ್ರಾರ್ಥನೆಗೆ ಹೋಗ್ತಾ ಇದ್ದಾರಲ್ಲ, ಅವರೆಲ್ಲರೂ ದೇವ್ರನ್ನ ಸ್ತುತಿಸ್ತಾ ಇದ್ದಾರಲ್ಲ, ಪ್ರಾರ್ಥಿಸ್ತಾ ಇದ್ದಾರಲ್ಲ, ದೇವ್ರನ್ನ ಮಹಿಮೆ ಪಡಿಸ್ತಾ ಇದ್ದಾರಲ್ಲ, ಅವರು ಸಹ ಹೇಗೆ ಸೈತಾನನಲ್ಲಿ ಬಾನಿಸ್ತರಾಗೋದಕ್ಕೆ ಸಾಧ್ಯನ ಅಂತೇಳಿ ನಿಮಗೆ ಒಂದು ವೇಳೆ ಆಲೋಚನೆ ಬರ್ಬೋದು ಪ್ರೇರೆ. ಅದಕ್ಕಾಗಿ ದೇವಾದಿ ದೇವರು, ನಮ್ಮನ್ನು ಪ್ರೀತಿಸುವಂಥ ದೇವರು, ನಾವು ಹೇಗೆ ಬದುಕಬೇಕಂತೇಳಿ ಭಕ್ತರ ಚರಿತ್ರೆಯನ್ನು ಈ ಬೈಬಲ್ ಗ್ರಂಥದಲ್ಲಿ ಮುದ್ರಿಸಿ ಇವತ್ತಿನ ದಿನದಲ್ಲಿ ಕ್ರೈಸ್ತವರು ಹೇಗೆ ಜೀವಿಸ್ತಿದ್ದಾರೆ ಎಂಬ ವಿಷಯವನ್ನು ಕುರಿತು ಸಹ ದೇವರು ಸಾಕ್ಷಾರ್ಥವಾಗಿ ನಮಗೆ ಬೈಬಲ್ ಗ್ರಂಥದಲ್ಲಿ ತಿಳಿಪಡಿಸ್ತಾ ಇದ್ದಾನೆ ಪ್ರೇರೆ. ಏನ್ರಿ, ಅನೇಕರು ಪ್ರಾರ್ಥನೆಗೆ ಹೋಗ್ತಾರ ಪ್ರೇರೆ, ಅನೇಕರು ಯೇಸು ಕ್ರಿಸ್ತನನ್ನು ತಿಳಿದಾರ ಪ್ರೇರೆ. ಆದರೆ ಯೇಸು ಕ್ರಿಸ್ತು ಅವರನ್ನು ತಿಳಿದುಕೊಂಡನ ಏನ್ರಿ? ಒಂದು ಸಾರಿ ನಾವು ಯೋಹಾನನ ಬರೆದ ಸುವಾರ್ತೆ 2ನೇ ಅಧ್ಯಾಯ 24ನೇ ವಚನವನ್ನು ನಾವು ಓದಿಕೊಂಡು ಮುಂದೆ ಸಾಗೋಣ ಪ್ರೇರಾಗಿರುವಂಥ ದೇವರ ಮಕ್ಕಳಿರ. ಏನ್ರಿ, ಯೋಹಾನನ ಬರೆದ ಸುವಾರ್ತೆ 2ನೇ ಅಧ್ಯಾಯ 24ನೇ ವಚನವನ್ನು ನಾವು ಓದಿಕೊಳ್ಳೋ ಮುಂದಕ್ಕೆ ಹೋಗೋಣ ಪ್ರೇರೆ. ನೋಡಿ ಪ್ರೇರೆ, ಆದರೆ ಯೇಸು ಎಲ್ಲರನ್ನು ಬಲ್ಲವನಾದದರಿಂದ ಅವರಿಗೆ ವಶವಾಗಲಿಲ್ಲ. ಏನ್ರಿ, ಆದರೆ ಅನೇಕರು ಯೇಸು ಕ್ರಿಸ್ತನನ್ನು ವಶೀಕರಣವಾಗಿ ಮಾಡಿಕೊಳ್ಬೇಕಂತೇಳಿ ನೋಡ್ತಾ ಇದ್ದಾರೆ ಪ್ರೇರೆ, ವಶ ಮಾಡಿಕೊಳ್ಬೇಕಂತೇಳಿ ನೋಡ್ತಾ ಇದ್ದಾರೆ. ಇವತ್ತಿನ ದಿನದಲ್ಲಿ ಸಹ ಅನೇಕರು ಯೇಸು ಕ್ರಿಸ್ತನನ್ನು ವಶ ಮಾಡಿಕೊಂಡಿದ್ದೀವಿ, ಯೇಸು ಕ್ರಿಸ್ತನು ನಮಗೆ ಬಿಟ್ಟರೆ ಬೇರೆಯವರಿಗೆ ಕೊಡಲ್ಲ ಪರಲೋಕ ಅಂದುಕೊಳ್ಳುತ್ತಾ ಇದ್ದಾರೆ ಪ್ರೇರೆ ಪ್ರಪಂಚದಲ್ಲಿರುವಂಥ ಕ್ರೈಸ್ತವರು. ಆದರೆ ಇಲ್ಲಿ ಪ್ರಭು ಹೇಳ್ತಾ ಇದ್ದಾನೆ ಪ್ರೇರೆ, ಎಲ್ಲರನ್ನು ಬಲ್ಲವತನಾಗಿರುವುದರಿಂದ, ಎಲ್ಲರ ಹೃದಯಗಳನ್ನು ನೋಡುವುದರಿಂದ ಎಲ್ರಿಗೂ ವಶೀಕರಣ ಆಗಲಿಲ್ಲ ಅಂತ ಪ್ರೇರೆ. ಮತ್ತು ಯಾರಿಗೂ ವಶೀಕರಣ ಆಗ್ಯಾನ? ಪ್ರಭು ಯೇಸು ಕ್ರಿಸ್ತು. ಏನ್ರಿ, ಈಗ ನಾವೆಲ್ಲರೂ ಬಂದೀವಿ ಇಲ್ಲಿ. ಏನ್ರಿ, ನಾವೆಲ್ಲರೂ ಕುಂತ್ಕೊಂಡಿದ್ದೀವಿ, ಸುಮಾರು 50 ಜನ ಸೆನೆವಕ್ಕೆ ಇದೀವಿ ಪ್ರೇರೆ. ನಾವೆಲ್ಲರೂ ಇದೀವಲ್ಲ ಪ್ರೇರಾಗಿರುವಂಥ ದೇವ್ರ ಮಕ್ಕಳಿರ. ನಾವು ಯೇಸು ಕ್ರಿಸ್ತನನ್ನು ವಶೀಕರಣ ಮಾಡಿಕೊಂಡೇ ಇಲ್ಲಿಗೆ ನಾವು ಬಂದೀವಿ, ರೈಟಾ? ವಶ ಮಾಡಿಕೊಂಡು ಬಂದೀವಿ. ಮತ್ತು ನಮ್ಮಲ್ಲಿ ಆ ಪ್ರಭು ಯಾರನ್ನ ವಶೀಕರಣ ಮಾಡಿಕೊಂಡಾನ? ನಮ್ಮೆಲ್ಲರನ್ನು ಸೇರಿಸ್ಕೊಂಡ, ನನ್ನನ್ನು ಸೇರಿಸಿಕೊಂಡು ಪ್ರೇರಾಗಿರುವಂಥ ದೇವ್ರ ಮಕ್ಕಳಿರ. ನಾನು ಯೇಸು ಕ್ರಿಸ್ತನನ್ನು ವಶೀಕರಣವಾಗಿ ಮಾಡಿಕೊಂಡು ನಾನು ಇಲ್ಲಿ ಬಂದಿದ್ದೀನಿ ಪ್ರೇರೆ, ವಶ ಮಾಡಿಕೊಂಡು ಬಂದಿದ್ದೀನಿ. ಆದರೆ ನಾನು ವಶವಾಗಿದ್ದೀನ ಇಲ್ವಾ? ಯಾರಿಗೆ ಗೊತ್ತಿರೋದು? ದೇವರಿಗೆ ಗೊತ್ತು. ನಿಮ್ಮೆಲ್ಲರ ಹೃದಯಗಳನ್ನು ನೋಡಿ, ನೀವೆಲ್ಲರೂ ಪರಿಶೋಧನೆ ಮಾಡಿಕೊಳ್ಳ್ರಿ ಪ್ರೇರೆ. ಈ ಮಾತನ್ನ, ಈ ವಿಷಯನ ಪ್ರಭು ಯಾಕೆ ಹೇಳ್ತದನಂದ್ರೆ ಪ್ರೇರೆ, ದೇವರು ಎಲ್ಲರನ್ನು ಬಲ್ಲವತ್ತನಾಗಿರುವುದರಿಂದ ಯೇಸು ಕ್ರಿಸ್ತವರು ಯಾರಿಗೂ ವಶೀಕರಣ ಆಗಲಿಲ್ಲ, ವಶ ಆಗಲಿಲ್ಲ ಅಂತೇಳಿ ಬರೆಯಲ್ಪಟ್ಟದ ಪ್ರೇರೆ. ಅಷ್ಟು ನೀಟಾಗಿದೆ ನೋಡಿ ಪ್ರೇರೆ.
ಏನಂತ, ಆದರೆ ಯೇಸು ಎಲ್ಲರನ್ನು ಬಲ್ಲವನಾದದರಿಂದ ಅವರಿಗೆ ವಶವಾಗಲಿಲ್ಲ. ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದವನಾದ ಕಾರಣ, ಪ್ರತಿ ಮನುಷ್ಯನ ಹೃದಯವನ್ನು ತಿಳಿದವನಾದ ಕಾರಣ ಆ ಹೃದಯಕ್ಕೆ ತಕ್ಕಂತೆ ವಶೀಕರಣ ಆಗುತ್ತಾನೆಂಬುದಾಗಿ ನಮಗೆ ಅರ್ಥ ಆಗುತ್ತದೆ. ಪ್ರೇರಾಗಿರುವಂಥ ದೇವ್ರ ಮಕ್ಕಳಿರ, ಯೇಸು ಕ್ರಿಸ್ತವರು ನಮಗೆ ವಶೀಕರಣ ಆಗಬೇಕಂದ್ರೆ ನಾವು ಹೇಗೆ ಈ ಲೋಕದಲ್ಲಿ ಜೀವಿಸಬೇಕು? ಪ್ರಭು ಯೇಸು ಕ್ರಿಸ್ತವರು ನಮ್ಮ ಕುಟುಂಬಕ್ಕೆ ನಮಗೆ ವಶ ಆಗಬೇಕಂದ್ರೆ ನಾವು ಈ ಲೋಕದಲ್ಲಿ ನಾವು ಹೇಗೆ ಜೀವಿಸಬೇಕು, ಹೇಗೆ ಇರಬೇಕು, ಹೇಗೆ ಬದುಕಬೇಕು ಎಂಬುದಾಗಿ ಪ್ರಾಮುಖ್ಯವಾದಂಥ ವಿಷಯ ಪ್ರೇರೆ. ನಿಜರೇ, ಈ 5 ದಿನಗಳ ಕಾಲದವರೆಗೂ ಯೇಸು ಕ್ರಿಸ್ತನ ನಾವು ವಶೀಕರಣ ಮಾಡಿಕೊಂಡಿವಿ. ಆದರೆ ನಮ್ಮನ್ನು ವಶೀಕರಣ ಮಾಡಿಕೊಳ್ಬೇಕಂದ್ರೆ ಈ 5 ದಿನಗಳಲ್ಲಿ ಸೆಮಿನರ್ ಕಾಲದಲ್ಲಿ ಪ್ರತಿಯೊಂದು ಮಾತು ಕೇಳಿಕೊಂಡವರು, ಪ್ರತಿಯೊಬ್ಬರು ತಿಳಿದಂಥವರು ತಮ್ಮ ಹೃದಯದಲ್ಲಿ ಬದಲಾವಣೆ ಆಗಬೇಕು. ಪ್ರೇರಾಗಿರುವಂಥ ದೇವ್ರ ಮಕ್ಕಳಿರ, ಹೃದಯದಲ್ಲಿ ಬದಲಾವಣೆ ಆಗಬೇಕು. ಯಾಕಂದರೆ ಯೇಸುಪ್ರಭು ಅವರು ಹೃದಯವನ್ನು ನೋಡ್ತಾರ. ಹೃದಯವನ್ನು ನೋಡಿ ಅವರಿಗೆ ವಶ ಆಗುತ್ತಾನ. ಏನ್ರಿ, ನಮ್ಗೆಲ್ರಿಗೂ ಯೇಸುಪ್ರಭು ಗೊತ್ತು, ನಾವು ಗೊತ್ತಾ? ನಮ್ಮನ್ನು ಕುರಿತು ನಾವು ಪ್ರಶ್ನೆ ಮಾಡಿಕೊಂಡ್ರೆ ನಮ್ಮ ಆಂತರ್ಯದಲ್ಲಿ ನಾವು ಎಲ್ಲೋ ಒಂದು ಹತ್ರ ಫೇಲ್ ಆಗುತ್ತಾ ಇದ್ದೀವಿ ಎಂಬುದಾಗಿ ನಮ್ಗೆ ಅರ್ಥ ಆಗುತ್ತದೆ ಪ್ರೇರೆ. ಯಾಕಂದರೆ ಪ್ರೇರೆ, ನಮ್ಮನ್ನು ಕುರಿತು ನಾವು ಪರಿಶೋಧನೆ ಮಾಡಿಕೊಂಡು ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು, ನಮ್ಮ ಬಂಧು ಮಿತ್ರರನ್ನು, ಆತ್ಮೀಯರನ್ನು, ದೇವರ ಮಕ್ಕಳಿಗೆ ದೇವರ ಮಾತುಗಳನ್ನು ತಿಳಿಸುತ್ತಾ ನಾವೆಲ್ಲರೂ ಕಟ್ಟಿಕೊಂಡು ದೇವರ ಒಂದು ಸನ್ಮಾರ್ಗದಲ್ಲಿ ನಡೆಯುವವರು ಆಗಬೇಕಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದ್ದಾರೆ ಪ್ರೇರಾರುವಂಥ ದೇವರ ಮಕ್ಕಳಿರ. ಅದಕ್ಕಾಗಿ ನಾವು ಹೇಗೆ ಬದುಕಬೇಕು ಗೊತ್ತಾ ಪ್ರೇರೆ? ಭಕ್ತರ ಚರಿತ್ರೆ ದೇವರು ಎಷ್ಟು ನೀಟಾಗಿ ಬರೆಸಲ್ಪಟ್ಟನಂದ್ರೆ ಪ್ರೇರೆ, ನಮಗೋಸ್ಕರ ಆತನು, ದೇವರು, ಯೇಸು ಕ್ರಿಸ್ತು, ಪವಿತ್ರಾತ್ಮನು ಆ ವಶೀಕರಣ ಮಾಡಿಕೊಂಡಿರುವಂಥ ವ್ಯಕ್ತಿಗಳು ಈ ಲೋಕದಲ್ಲಿ ಹೇಗೆ ಜೀವಿಸಿದ್ದಾರೆ ಅಂತಂದರೆ ಪ್ರೇರೆ, ನಿಜವಾಗಲೂ ಭಾಳ ಅದ್ಭುತವಾದಂಥ ಮಾತು ತಿಳಿಪಡಿಸ್ತದೆ ನೋಡ್ರಿ ಪ್ರೇರೆ. ಒಂದು ಸಾರಿ ಕೀರ್ತನೆಗಳು ಬರೆದ ಗ್ರಂಥ 119ನೇ ಅಧ್ಯಾಯ, ಕೀರ್ತನೆಗಳು ಬರೆದ ಗ್ರಂಥ 119ನೇ ಅಧ್ಯಾಯ 11ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರಾಗಿರುವಂಥ ದೇವ್ರ ಮಕ್ಕಳಿರ. ನಿಜರಿ, ನಾವು ದೇವರಿಗೆ ವಶವಾಗಬೇಕಂದ್ರೆ ನಾವು ಹೇಗೆ ಜೀವಿಸಬೇಕು, ಭಕ್ತರು ಹೇಗೆ ಜೀವಿಸಿದ್ದಾರೆ ಎಂಬುದಾಗಿ ದೇವರು ಸಾಕ್ಷಾರ್ಥವಾಗಿ ಈ ಬೈಬಲ್ ಗ್ರಂಥದಲ್ಲಿ ಬರೆಸಲ್ಪಟ್ಟಿದ್ದಾನೆ ಪ್ರೇರಾಗಿರುವಂಥ ದೇವ್ರ ಮಕ್ಕಳಿರ. ಬೈಬಲಲ್ಲಿ ಎಂಥ ಮಾತು ನೋಡ್ರಿ ಪ್ರೇರ, ಒಬ್ಬ ಭಕ್ತನು ಮಾತಾಡುವಂಥ ಮಾತನ್ನು ನೋಡಿಕೊಂಡ್ರೆ ನಿಜವಾಗಲೂ ನಾವು ಆ ಥರ ದೇವ್ರನ್ನ ಏನಾದರೂ ಕೇಳ್ಕೊಂಡಿದ್ದೀವಿ ಅಂತೇಳಿ ನಮ್ಮನ್ನು ಕುರಿತು ನಾವು ಪ್ರಶ್ನೆ ಮಾಡಿಕೊಂಡ್ರೆ ನಮ್ಗೆ ಅರ್ಥ ಆಗೋಗ್ಬಿಡ್ತದ ಪ್ರೇರೆ. ನೋಡಿ ಪ್ರೇರೆ, ಹೋದ್ರೆ ಒಂದು ಸರಿ ಕೀರ್ತನೆಗಳು ಬರೆದ ಗ್ರಂಥ 119ನೇ ಅಧ್ಯಾಯ 11ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರೆ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ. ನೋಡಿ ಪ್ರೇರೆ, ಎಂಥ ಒಂದು ಅದ್ಭುತವಾದಂಥ ಮಾತನ್ನು ದೇವರು ಪವಿತ್ರಾತ್ಮ ಪ್ರೇರ್ಪಣೆಯಿಂದ ನಮಗೋಸ್ಕರ ನಮ್ಮನ್ನು ಪ್ರೀತಿಸಿ ನಮಗಾಗಿ ಬರೆಸಲ್ಪಟ್ಟಿರುವಂಥ ಮಾತು ಪ್ರೇರೆ. ಎಷ್ಟು ಚೆನ್ನಾಗಿ ಹೇಳ್ತದೆ ನೋಡ್ರಿ ಪ್ರೇರಾಗಿರುವಂಥ ದೇವ್ರ ಮಕ್ಕಳಿರ. ನೋಡ್ರಿ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ. ದೇವಾ ಏನಂತ ಕೇಳ್ತದನ್ರಿ? ದೇವರೇ, ನಾನು ನಿನಗೆ ವಿರೋಧವಾಗಿ ಬದುಕದಂತೆ, ನಿನಗೆ ಪಾಪ ಮಾಡದಂತೆ ನಿನ್ನ ನುಡಿಗಳು ನನ್ನ ಎದೆಯಲ್ಲಿ, ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಅಂತ ಹೇಳ್ತದನ ಪ್ರೇರೆ. ನಿಜವಲ್ಲಲ್ರಿ? ನಾವೆಂದಾದರೂ ಪ್ರಾರ್ಥನೆ ಮಾಡಿವೆ, ದೇವರೇ ನಾವು ನಿನಗೆ ವಿರೋಧವಾಗಿ ಬದುಕದಂತೆ ನಿನ್ನ ಮಾತುಗಳೇ ನಮ್ಮ ಹೃದಯದಲ್ಲಿದ್ದಾವೆ ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ನಾವು ಎಂದಾದರೂ ಒಂದು ದಿನ ಆಲೋಚನೆ ಮಾಡಿದ್ದೀವಿ ಏನ್ರಿ? ಆಲೋಚನೆ ಮಾಡ್ರಿ. ದಾವಿದನ ಜೀವಿತ ಚರಿತ್ರೆಯನ್ನು ಬೈಬಲ್ ಗ್ರಂಥದಲ್ಲಿ ಯಾಕೆ ಬರೆಸಲ್ಪಟ್ಟಿದ್ದಾನಂದ್ರೆ ಪ್ರೇರೆ, ನಾವು ಸಹ ಆತನಾಗಿ ಬದುಕಬೇಕು, ನಾವು ಸಹ ದೇವರನ್ನ ವಶ ಮಾಡಿಕೊಳ್ಳಬೇಕು, ನಾವು ಸಹ ದೇವರನ್ನ ಆಕರ್ಷಿಸಿಕೊಳ್ಳಬೇಕು, ನಾವು ಸಹ ದೇವರಿಗೆ ಹತ್ತಿರವಾಗಬೇಕು, ನಾವು ಸಹ ದೇವರನ್ನು ಮಹಿಮೆ ಪಡಿಸಬೇಕು, ನಾವು ಸಹ ದೇವರನ್ನು ಸ್ತುತಿಸಬೇಕು. ಇವೆಲ್ಲ ಮಾಡಬೇಕಂದ್ರೆ ನಮ್ಮ ಹೃದಯದಲ್ಲಿ ಏನಿರಬೇಕು ಪ್ರೇರೆ? ಆತನ ನುಡಿಗಳು, ಆತನ ವಾಕ್ಯಗಳು ಏನ್ರಿ, ಆತನ ಮಾತುಗಳು, ಆತನ ಆಜ್ಞೆಗಳು ನಮ್ಮ ಹೃದಯದಲ್ಲಿರಬೇಕಂತ ಪ್ರೇರೆ. ಹೃದಯ ಅಂದರೆ ಮೆತ್ತನೆಂಬ ಅಲ್ಲಿಗೆ ಎಂಬ ಹೃದಯ ಅಂತ ಪ್ರೇರೆ. ಅದರ ಮೇಲೆ ನಾವು ಬರ್ತಾ ಇರಬೇಕಂತ ಪ್ರೇರ ಆರಂಥ ದೇವ್ರ ಮಕ್ಕಳೇರ. ಆ ರೀತಿಯಾಗಿ ಬರೆದಾಗ ಮಾತ್ರ ಖಚಿತವಾಗಿ ನಾವು ದೇವ್ರನ್ನ ಮಹಿಮೆ ಪಡಿಸ್ತೀವಿ, ಸಂತೋಷ ಪಡಿಸ್ತೀವಿ, ದೇವ್ರನ್ನ ಬಾಧಪಡಿಸುವವರಾಗಿರುವುದಿಲ್ಲ ಪ್ರೇರೆ.
ನಮ್ಮ ಆಂತರ್ಯವನ್ನು ನೋಡಿ ದಿನದಿನಕ್ಕೂ ನಮ್ಮನ್ನೇನು ಮಾಡ್ತಾನ, ಹೊಸಬರನಾಗಿ ನೂತನವಾಗಿ ಮಾರ್ಪಡಿಸ್ತದನ ಪ್ರೇರ ಇರುವಂಥ ದೇವ್ರ ಮಕ್ಕಳಿರ. ಅದೇ ದೇವರು ನಮ್ಮನ್ನು ವಶ ಮಾಡಿಕೊಳ್ಳುತ್ತಾನ ಪ್ರೇರೆ. ಕಾರಣ ಏನಂದರೆ, ದಾವಿದ ಮಹಾರಾಜನಲ್ಲ, ಅನುಭವದಿಂದ ಮಾತಾಡುವಂಥ ಮಾತು ಪ್ರೇರ ಇರುವಂಥ ದೇವ್ರ ಮಕ್ಕಳಿರ. ಆತನ ಎಂಥ ಪೆಟ್ಟುಗಳು ತಿಂದಾನಂದರೆ ಪ್ರೇರ ಇರುವಂಥ ದೇವ್ರ ಮಕ್ಕಳಿರ, ಭಾಳ ದೊಡ್ಡ ಪೆಟ್ಟುಗಳನ್ನು ತಿಂದಾನ ಪ್ರೇರೆ. ನಮಗೆ ಗೊತ್ತು ದಾವಿದನ ಚರಿತ್ರೆ. ಉರಿಯನ ಹೆಂಡತಿಯಲ್ಲಿ, ಉರಿಯನ ಕುಟುಂಬದಲ್ಲಿ ಆತನು ಮಾಡಿದಂಥ ದ್ರೋಹ ಆತನಿಗೆ ಗೊತ್ತು. ಅಂದರೆ ಆತನ ಹೃದಯ ತಪ್ಪಿ ಹೋಗ್ಯದ. ಯಾರ್ದು? ದಾವಿದ ಮಹಾರಾಜಂದು. ಆತನ ಮಾರ್ಗ ಸ್ವಲ್ಪವಾಗಿ ಕೆಡಿಸಿಕೊಂಡು ಬಿಟ್ಟನ. ಕೆಡಿಸಿಕೊಂಡ ನಂತರನೇ ಆತನು ಪಟ್ಟಂಥ ಕಷ್ಟ, ಆತನು ಪಟ್ಟಂಥ ಬಾಧೆ, ಆತನು ಪಟ್ಟಂಥ ನೋವು ಏನೆಂಬುದಾಗಿ ಆತನಿಗೆ ಅನುಭವ ಆಗಿರುವುದರಿಂದ, ನನಗಿಷ್ಟು ನೋವು, ಇಷ್ಟು ಕಷ್ಟ, ಇಷ್ಟು ದುಃಖ, ಇಷ್ಟು ಬಾಧೆ ಆಗ್ತದಂದರೆ ನನ್ನನ್ನು ತಾಯಿ ಗರ್ಭದಲ್ಲಿ ನಿರ್ಮಾಣ ಮಾಡಿದಂಥ ಆ ಸಾಕ್ಷಾತ್ ಆದಂಥ ಸರ್ವೇಶ್ವರನಾದಂಥ ದೇವಾದಿ ದೇವರ ಮನಸ್ಸಿಗೆ ನಾನು ಎಷ್ಟು ನೋವು ಮಾಡಿದ್ದೀನಲ್ಲ. ದೇವರು ನನಗೆ ಮೊದಲೇ ಹೇಳಿಬಿಟ್ಟಿದ್ದಾನಲ್ಲ. ಈಶೆಯನ ಮಗನಾಗಿರುವಂಥ ದಾವಿದನು, ನಾನು ಅಡವಿಯಲ್ಲಿ ಕುರಿಗಳನ್ನು ಕಾಯುತ್ತಾ ಕಿನ್ನೀರಿಯಿಂದ ಆತನನ್ನು ಸಂತೋಷ ಪಡಿಸುವವನಾಗಿರುವುದರಿಂದ ಒಂದು ಟೈಮಿನಲ್ಲಿ ನನ್ನ ಹೃದಯವನ್ನು ನೋಡಿ, ನನ್ನ ಆಂತರ್ಯವನ್ನು ನೋಡಿ ನನ್ನನ್ನು ವಶ ಮಾಡಿಕೊಂಡಿರುವಂಥ ಆ ಪ್ರಭುಗೆ ನಾನು ಎಂಥ ದ್ರೋಹ ಮಾಡಿಬಿಟ್ಟಿದ್ದೀನಲ್ಲ ಅಂತೇಳಿ ಇಲ್ಲಿ ಬಾಧೆ ಪಡ್ತದನ ಪ್ರೇರೆ. ಯಾರು? ದಾವಿದ ಮಹಾರಾಜನು. ಮೊದಲು ದೇವರ ಬಳಿಯಲ್ಲಿ ಬಂದಾಗ ಹೇಗಿದ್ದ ಹೇಳ್ರಿ ಪ್ರೇರೆ? ದಾವಿದ ಮಹಾರಾಜನು ಏನ್ರಿ ದೇವರು ಆರಿಸಿಕೊಂಡನಂದ್ರಿಗಿನ ಏನ್ರಿ, ಈಶೆಯನಿಗೆ 8 ಜನ ಮಕ್ಕಳಾದರೆ 8 ಜನರಲ್ಲಿ ಕೊನೆ ವ್ಯಕ್ತಿ ದಾವಿದ ಮಹಾರಾಜನ ಪ್ರೇರೆ. ಈತನೇ ಎಲ್ಲಿದ್ದಾನಂದರೆ ಅಡವಿಯಲ್ಲಿ ಕುರಿಗಳನ್ನು ಕಾಯುತ್ತಾ ಕಿನ್ನೀರಿಂದ ದೇವರನ್ನು ಮಹಿಮೆ ಪಡಿಸ್ತಾ ಇದ್ದಾನೆ ಪ್ರೇರೆ, ಸಂಗೀತದಿಂದ, ಕೀರ್ತನೆಗಳಿಂದ. ಆ ಒಂದು ದೃಶ್ಯವನ್ನು ನೋಡಿ ಈಶೆಯನ ಕುಟುಂಬದಲ್ಲಿ 7 ಜನರನ್ನು ಬಿಟ್ಟು 8ನೇ ವ್ಯಕ್ತಿ ಆಗಿರುವಂಥ ದಾವೀದ ಮಹಾರಾಜನನ್ನು ದೇವರು ವಶ ಮಾಡಿಕೊಂಡ್ರು ಪ್ರೇರೆ. ವಶ ಮಾಡಿಕೊಂಡು ಒಂದು ಆಯುಧನಾಗಿ ತನ್ನ ಕೈಯಲ್ಲಿ ಇಟ್ಟುಕೊಂಡು ಇಸ್ರಾಯೇಲರಿಗೆ ಆಗುವಂಥ ಅವಮಾನವನ್ನು, ನಿಂದೆಯನ್ನು, ಗುರಿಯನ್ನು ಎಲ್ಲವನ್ನು ದಾವಿದ ಮಹಾರಾಜನ ಮುಖಾಂತರವಾಗಿ ತೆಗೆದುಹಾಕಿ ಈಗ ದಾವಿದನನ್ನು ಎಲ್ಲಿ ಒಯ್ದ ಪ್ರೇರೆ? ರಾಜನಾಗಿ ಮಾಡಿದ ಪ್ರೇರೆ. ಪ್ರಾರಂಭದಲ್ಲಿ ಪ್ರೇರೆ ಏನ್ರಿ? ಪ್ರಾರಂಭದಲ್ಲಿ ನಿಜ ಪ್ರೇರ ಇರುವಂಥ ದೇವ್ರ ಮಕ್ಕಳಿರ. ನಾವು ಸಹ ಪ್ರಾರಂಭದಲ್ಲಿ ದೇವ್ರನ್ನ, ಯೇಸು ಪ್ರಭುನ ಯಾವ ರೀತಿಯಾಗಿ ಮಹಿಮೆ ಪಡಿಸ್ತಾ ಇದೀವಿ ಅಂದ್ರೆ ಪ್ರೇರೆ, ದೀಕ್ಷಿ ಸ್ನಾನವನ್ನು ತೆಗೆದುಕೊಂಡಾಗ ಇರುವಂಥ ಪ್ರೀತಿ 1-2-3 ವರ್ಷ ಆದ ನಂತರ ಇರ್ತದ ಪ್ರೀತಿ ನಮ್ಮ ಹತ್ರ? ಹೇಳ್ರಿ, ಇದೇನಮ್ಮ? ನಾವೆಲ್ಲರನ್ನು ಪ್ರೀತಿಸಬೇಕು. ನಿಜ, ಪ್ರೀತಿಸ್ಬೇಕಂತೇಳಿ ವಾಕ್ಯನ ಹೇಳಿದ್ರೆ ನಾವು ಕೆಲವ್ರನ್ನ ಪ್ರೀತಿಸ್ತೀವಿ, ಕೆಲವ್ರನ್ನ ಪ್ರೀತಿಸಲ್ಲ. ನಮಗಿಷ್ಟ ಆದವ್ರನ್ನ ಪ್ರೀತಿಸ್ತೀವಿ, ನಮಗೆ ಇಷ್ಟ ಇಲ್ಲದವ್ರನ್ನೂ ಪ್ರೀತಿಸುವುದಿಲ್ಲ. ನಿಜ ಪ್ರೇರೆ. ಇವು ವಿಷಯಗಳು ಅನೇಕರಲ್ಲಿ ನಡೀತಾ ಇದ್ದಾವೆ ಪ್ರೇರಾಗಿರುವಂಥ ದೇವ್ರ ಮಕ್ಕಳಿರ. ಈ ವಿಷಯನ ಯಾಕೆ ಹೇಳ್ತದನಂದ್ರೆ ಪ್ರೇರೆ, ದೇವರು ನಮ್ಮನ್ನು ಆರಿಸಿಕೊಂಡನ ಪ್ರೇರೆ. ನಿಜ. ಇದೇಂದ್ರೆ ನಮ್ಮನ್ನು ಹೇಗೆ ಆರಿಸಿಕೊಳ್ಳುತ್ತಾನೆ ಅಂದುಕೊಳ್ಳುತ್ತಾರೆ? ಇದಕ್ಕೆ ನಿದರ್ಶನವಾಗಿ ಒಂದು ವಚನವನ್ನು ನೋಡ್ಕೊಳ್ಳೋಣ ಪ್ರೇರೆ. ಗಲ್ಲತ್ಯದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರಾಗಿರುವಂಥ ದೇವರ ಮಕ್ಕಳಿರ. ಗಲ್ಲತ್ಯದವರಿಗೆ ಬರೆದ ಪತ್ರಿಕೆ ಏನ್ರಿ 1ನೇ ಅಧ್ಯಾಯ 15ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರಾಗಿರುವಂಥ ದೇವರ ಮಕ್ಕಳಿರ. ಪೌಲ್ ಅವರು ಹೇಳುವಂಥ ಮಾತನ್ನು ನಾವು ಓದಿಕೊಳ್ಳೋಣ ಪ್ರೇರೆ. ಆದರೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು ತನ್ನ ಮಗನನ್ನು. ಸಾಕಮ್ಮ, ಏನು ಹೇಳ್ತದನ್ನ ಪ್ರೇರೆ? ಆದರೆ ನಾನು ತಾಯಿ ಗರ್ಭದಲ್ಲಿ ಇದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು. ನಾವಿನ್ನು ತಾಯಿ ಗರ್ಭದಲ್ಲಿ ಇರುವಾಗಲೇ ನಮ್ಮನ್ನು ಕರೆದಂಥ ದೇವರು. ಈ ಒಂದು 5 ದಿನಗಳ ಸೆಮಿನಾರ್ ಕಾಲದಲ್ಲಿ, ಈ 5 ದಿನಗಳಲ್ಲಿ ನಾವೆಲ್ಲರೂ ಸೇರಿಕೊಂಡು ದೇವರು ಪ್ರತ್ಯೇಕವಾಗಿ ನಮ್ಮನ್ನು ಆರಿಸಿಕೊಂಡನ ಪ್ರೇರೆ. ನಾವೆಲ್ಲರೂ ವಶವಾಗಿ ಬಂದಿರ್ವಿ. ದೇವರು ನಮ್ಮನ್ನು ವಶ ಮಾಡಿಕೊಂಡನ. ಹೇಗೆ ವಶ ಮಾಡಿಕೊಂಡನ? ನಾವೆಲ್ಲರೂ ಕುಂತ್ಕೊಂಡ್ವಲ್ರಿ, ಎಲ್ಲರ ಹತ್ರ ಒಂದೊಂದು ಕ್ಯಾರೆಕ್ಟರ್ ಇದೆ, ಒಳ್ಳೆ ಕ್ಯಾರೆಕ್ಟ್ರು. ಅದು ಏನಂಬುದು ದೇವ್ರಿಗೆ ಗೊತ್ತು. ಅದನ್ನು ನೋಡಿಕೊಂಡು ನಮ್ಮೆಲ್ಲರನ್ನು ವಶ ಮಾಡಿಕೊಂಡು ಕೇಸಿ ಈಗ ಈ ಕರೆದುಕೊಂಡು ಕೇಸಿ ದೇವರ ಆರಿಸಿಕೊಂಡು, ಪ್ರತ್ಯೇಕವಾಗಿ ಆರಿಸಿಕೊಂಡು ತನ್ನ ಕೃಪೆ ಮೂಲಕವಾಗಿ ಈ ಸಭೆಯಲ್ಲಿ ಸೇರಿಸಿದ್ದಾನಂದ್ರೆ ಪ್ರೇರೆ, ನಿಜವಾಗಲೂ ಪ್ರೇರೆ ನಮ್ಮನ್ನು ದೇವರು ವಶ ಮಾಡಿಕೊಂಡನ. ಈಗ ದೇವರು ನಮ್ಮನ್ನು ವಶ ಮಾಡಿಕೊಂಡ ನಂತರನೇ ನಾವು ಯಾವಾಗಲೂ ದೇವರನ್ನ ವಶ ಮಾಡಿಕೊಳ್ಳುವವರಾಗಿರಬೇಕು. ನಮ್ಮಿಂದ ನಾವು ದೇವರನ್ನ ದೂರ ಮಾಡಿಕೊಳ್ಳುವವರಾಗಿರಬಾರದು. ಯಾಕಂತಂದ್ರೆ ಪ್ರೇರಾಗಿರುವಂಥ ದೇವ್ರ ಮಕ್ಕಳಿರ, ಅನೇಕರು ನಮ್ಮಿಂದ ದೇವ್ರನ್ನ ತೊಲಗಿ ಹೋಗಂತ ಹೇಳ್ತಾ ಇದಾರೆ ಪ್ರೇರೆ.
ಇವತ್ತಿನ ದಿನದಲ್ಲಿ ಸಹ ಅನೇಕ ಕುಟುಂಬಗಳಲ್ಲಿ ತಂದೆ ತಾಯಿ ಪ್ರಾರ್ಥನೆಗೆ ಹೋದರೆ ಮಕ್ಕಳು ಹೋಗಲ್ಲ ಪ್ರೇರೆ. ಮಕ್ಕಳು ಮಾಡುವಂಥ ಪ್ರಶ್ನೆ ಏನು ಗೊತ್ತಾ? ಅಮ್ಮ ನೀನು ಪ್ರಾರ್ಥನೆಗೆ ಹೋಗ್ತೀಯಲ್ಲ ದಿನ, ದೇವ್ರು ನಮಗೇನು ಕೊಟ್ಟನು ಹೇಳು ಪ್ರಶ್ನೆ ಮಾಡ್ತಾರೆ ಪ್ರೇರೆ. ಮಕ್ಕಳು ಹೋದ್ರೆ ಸಹ ಮಕ್ಕಳು ನೀವು ಕಂಟಿನ್ಯೂ ಹೋಗ್ತೀಯಲ್ಲಪ್ಪ, ನೀನು ದೇವ್ರನ್ನ ಯೇಸು ಸ್ವಾಮಿ ನಂಬಿಕೊಳ್ತಲ್ಲಪ್ಪ, ಯೇಸು ಸ್ವಾಮಿ ನಿನಗೆ ಏನು ಕೊಟ್ಟಿದ್ದಾನಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರೇರೆ. ನೋಡಿದ್ರೆ ಈ ರೀತಿಯಾಗಿ ಪ್ರಶ್ನೆಗೆ ಒಳಗಾಗಬಾರ್ದು ಅಂದರೆ ಪ್ರೇರೆ, ದೇವ್ರನ್ನ ನಾವು ಯಾವಾಗಲೂ ವಶವಾಗಿ ಮಾಡಿಕೊಳ್ಳಬೇಕು. ಒಂದು ಸಮಯದಲ್ಲಿ ದಾವೀದನನ್ನು ದೇವರು ವಶ ಮಾಡಿಕೊಂಡ ಪ್ರೇರೆ. ಎಲ್ಲೋ ಅಡವಿಯಲ್ಲಿ ಇರುವಂಥ ದಾವೀದನನ್ನು ಕರೆದುಕೊಂಡು ಬಂದು ಆರಿಸಿಕೊಂಡು ಪ್ರತ್ಯೇಕಿಸಿ ಆ ಗೊಲ್ಯತ್ತನನ್ನು ಸಾಯಿಸಿ ಇಸ್ರೇಲರಿಗೆ ಮಾರ್ಗವನ್ನು ತೋರಿಸುವುದಕ್ಕಾಗಿ ರಾಜನನ್ನು ಮಾಡಿದ ನಂತರನೇ ದಾವೀದ ಮಹಾರಾಜನ ಜೀವಿತ ಚರಿತ್ರೆ ಹೇಗಿತ್ತಂದರೆ ಪ್ರೇರೆ, ನಿಜವಾಗ್ಲೂ ಪ್ರೇರೆ ತುಂಬ ಅದ್ಭುತವಾಗಿತ್ತು. ಅದಕ್ಕೆ ದೇವರು ಒಂದು ಮಾತು ಹೇಳಿದ ಆತನ ವಿಷಯದಲ್ಲಿ, ಏನು ಗೊತ್ತಾ? ದಾವೀದನು ನನ್ನಿಷ್ಟಾನುಸಾರವಾದ ಮಗನು. ನಿಜ, ಆ ಇಷ್ಟಾನುಸಾರವಾದಂಥ ಮಗನು ಒಂದು ತಪ್ಪು ಮಾಡಿದ ಪ್ರೇರೆ. ನಮ್ಮೆಲ್ಲರೂ ಗೊತ್ತು ಆ ತಪ್ಪಿಗೆ ಶಿಕ್ಷೆ ಆದದ್ದೆಂಥದ್ದು ಗೊತ್ತಾ? ಆತನ ಕುಟುಂಬವು ಬೀದಿಗೆ ಬಂದು ಬಿಡಿತು ಪ್ರೇರೆ. ಇವತ್ತಿನ ದಿನದಲ್ಲಿ ಸಹ ನಾವು ಸಹ ಯೇಸು ಕ್ರಿಸ್ತನನ್ನು ನಂಬಿಕೊಂಡು ಸತ್ತರೂ ಸರಿ ಬದುಕಿದರೂ ಸರಿ ನಾವೇನಂತರ ವಾಗ್ದಾನ ಮಾಡ್ತು ಪ್ರೇರೆ. ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಾಗ, ಪ್ರಭು ನಮ್ಮ ಕುಚಿಗೆಯಲ್ಲಿ ಉಸಿರಿರೋ ತನಕ ತಂದೆಯಾದ ದೇವರೇ ನಿನಗೇ ಮಹಿಮೆ ಪಡಿಸ್ತೀವಿ, ನಿನಗೇ ಸಂತೋಷ ಪಡಿಸ್ತೀವಿ, ನಿನ್ನನ್ನೇ ಘನಪಡಿಸ್ತೀವಿ ಅಂತೇಳಿ ನಾವು ಅಂದುಕೊಂಡು ಮಾತು ಕೊಟ್ಟಿಗೆ ಬರ್ತು ಪ್ರೇರೆ. ಖಚಿತವಾಗಲು ಆಜ್ಞೆಗಳನ್ನು ನೆರವೇರಿಸ್ತಾ ಇದ್ದೀವ್ಯಾ? ಇಲ್ರಿ, ವಶಕರಣವಾಗಿ ಮಾಡಿಕೊಂಡಿದ್ವ್ಯಾ? ಇಲ್ಲ ಪ್ರೇರಾರು ಅಂತ ದೇವ್ರ ಮಕ್ಕಳಿರ. ದಾವೀದ ಮಹಾರಾಜನ ಯಾವಾಗಾದರೂ ತಪ್ಪಿ ಹೋಗುತ್ತಾನೋ, ತಪ್ಪಿ ಹೋದ ನಂತರ ತನ್ನ ಕುಟುಂಬವು ಚಿತ್ರವಾಗಿ ನಿಜವಾಗ್ಲೂ ಪ್ರೇರ ಬೀದಿಗೆ ಬಂದ ನಂತರನೇ ಆತನು ಎಷ್ಟು ನೋವು ಪಟ್ಟನ, ಎಷ್ಟು ದುಃಖ ಪಟ್ಟನ, ಎಷ್ಟು ಬಾಧ ಪಟ್ಟನ, ಎಷ್ಟು ಕಣ್ಣೀರು ಸುರಿಸನಂದ್ರೆ ಪ್ರೇರೆ. ದಿನಾಲು ಕಣ್ಣೀರು ಸುರಿಸುತ್ತಾ ತಂದೆ ನನ್ನ ತಪ್ಪುಗಳನ್ನು ಕ್ಷಮಿಸು, ದೇವಾ ನನ್ನನ್ನು ಕ್ಷಮಿಸು. ಯಾಕಂದರೆ ನಿನ್ನ ಮಾತುಗಳು ನನ್ನ ಹೃದಯದಲ್ಲಿ ಇದ್ದರೂ ಸಹ ಆ ಮಾತುಗಳು ಪ್ರೇರೇಪಣೆಗೆ, ಆ ಮಾತುಗಳಿಗೆ ನಾನು ಅವಕಾಶ ಕೊಡದೆ ದುಷ್ಟನಿಗೆ ಅವಕಾಶ ಕೊಟ್ಟು ನಾನು ತಪ್ಪು ಮಾಡಿರುವುದರಿಂದ ಇಂಥ ಒಂದು ಭಯಂಕರವಾದ ಶಿಕ್ಷೆಯನ್ನು ನಾನು ಅನುಭವಿಸ್ತಾ ಇದ್ದೇನೆ. ತಂದೆ ಆದ ದೇವರೇ ನನ್ನನ್ನು ಕ್ಷಮಿಸಿಬಿಡು ಅಂತೇಳಿ ಕಣ್ಣೀರಿಂದ ಪ್ರಾರ್ಥನೆ ಮಾಡಿಕೊಂಡು ಕೇಸಿ ಆಡುವಂಥ ಮಾತುಗಳು ಪ್ರೇರೆ. ಅದಕ್ಕೆ ಹೇಳ್ತಾ ಇದ್ದ ನೋಡ್ರಿ ಪ್ರೇರೆ, ಅದೇ ಕೀರ್ತನೆಗಳು ಬರೆದ ಗ್ರಂಥ ಅದೇ 119ನೇ ಅಧ್ಯಾಯ ನೋಡ್ರಿ ಪ್ರೇರೆ. ಒಂದು ಸರಿ ತೆಗ್ರಿ 10ನೇ ವಚನದಿಂದ ನಾವು ಓದಿಕೊಳ್ಳೋಣ ಪ್ರೇರ ಅಂತ ದೇವ್ರ ಮಕ್ಕಳಿರ. ಆತನ ಹೇಳುವಂಥ ಮಾತು ಪ್ರೇರೆ, ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕುತ್ತೇನೆ. ನೋಡಿ ಪ್ರೇರೆ ಏನಂತ ಹೇಳ್ತದನ? ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕುತ್ತೇನೆ ದೇವಾ. ಹಳೆ ಮನಸ್ಸು ಏನೇ ಆದ್ರೂ ಇತ್ತು, ಅದೇ ಮನಸ್ಸಿನಿಂದ ನಿನ್ನನ್ನು ಹುಡುಕಕ್ಕಚ್ಚನೆ. ನನಗೆ ದಯವಿಟ್ಟು ಸಿಗು ತಂದೆ, ಸಿಗು. ನನಗೆ ನೀನು ಬೇಕು. ನೀನಿದ್ದರೆ ನಾನು ಶುದ್ಧನಾಗುತ್ತೇನೆ, ನೀನಿದ್ದರೆ ನನ್ನ ಕುಟುಂಬವು ಶುದ್ಧವಾಗಿರ್ತದೆ, ನೀನು ನನ್ನ ಜೊತೆಯಲ್ಲಿದ್ದರೆ ನನ್ನ ಕುಟುಂಬಸ್ಥರು ಎಲ್ಲರೂ ಸೇರಿಕೊಂಡು ಈಗೋ ನಾವು ನಿನ್ನನ್ನು ಮಹಿಮೆ ಪಡಿಸ್ತೀವಿ. ಒಂದು ವೇಳೆ ನೀನು ಇಲ್ಲದೆ ಹೋದರೆ ಈಗೋ ನನ್ನ ಬದುಕು ಎದ್ದೆದ್ದಕ್ಕೂ ಬರೋದಿಲ್ಲ ತಂದೆ. ನಾನು ಮಾಡಿರುವಂಥ ತಪ್ಪುಗಳನ್ನು ಕ್ಷಮಿಸು, ನನ್ನನ್ನು ಕರುಣಿಸು ಅಂತೇಳಿ ಕಣ್ಣೀರನ್ನು ಸುರಿಸ್ತಾ ಇದನ್ನ ಪ್ರೇರೆ ದಾವೀದ ಮಹಾರಾಜನು. ಏನಂತ ಹೇಳ್ತಾ ಇದನ್ನ ಪ್ರೇರೆ? ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಪ್ರೀತಿಸುತ್ತೇನೆ. ನೋಡಿ ಪ್ರೇರೆ, ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕುತ್ತೇನೆ, ನಿನ್ನ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ನನ್ನನ್ನು ಕಾಯಿ ತಂದೆ. ತಪ್ಪಿ ಹೋಗಿ ನಿಜ, ಆದರೆ ನನ್ನ ತಪ್ಪುಗಳನ್ನು ಕ್ಷಮಿಸಿ ನೀನು ನನ್ನನ್ನು ಕಾಯಿ ಅಂತ ಹೇಳ್ತಾ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ ದೇವಾ. ಸ್ತುತಿ ಪಾತ್ರನಾದ ಯೆಹೋವನೇ, ನಿನ್ನ ನಿಬಂಧನೆಗಳನ್ನು ನನಗೆ ಕಲಿಸು. ನಿನ್ನ ನಿಬಂಧನೆಗಳನ್ನು ನಾನು ಬಿಟ್ಟಿದ್ದೀನಿ. ನಿನ್ನ ಧರ್ಮಶಾಸ್ತ್ರ ಮೋಶೆ ಮುಖಾಂತರ ಕೊಡಲ್ಪಟ್ಟಂಥ ಈ ಒಂದು ಧರ್ಮಶಾಸ್ತ್ರವನ್ನು ಓದೋದು ಬಿಟ್ಟಿದ್ದೀನಿ. ದಯವಿಟ್ಟು ನೀನು ನನಗೆ ಕಲಿಸು ಅಂತ ಹೇಳ್ತಾ ಇದ್ದಾನೆ ಪ್ರೇರೆ. ಯಾಕಂತಂದ್ರೆ ಪ್ರೇರೆ, ದೇವರ ಮಾತುಗಳು ಅಂಥವು ಪ್ರೇರೆ. ಮನುಷ್ಯನ ಹೃದಯವನ್ನು ಕದಲಿಸುವಂಥ ಮಾತುಗಳು, ಮನುಷ್ಯನ ಹೃದಯವನ್ನು ಮನಸ್ಸನ್ನು ಬದಲಾವಣೆ ಮಾಡುವಂಥ ದೇವರ ಮಾತುಗಳು ಪ್ರೇರೆ. ಇಂಥ ಮಾತುಗಳಿಗೋಸ್ಕರ ಭಕ್ತರು ಯಾವ ವಿಧದಲ್ಲಿ ಮಾತಾಡ್ತದಂದ್ರೆ ಪ್ರೇರೆ, ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ಮಾಡುತ್ತಾ ತಮ್ಮ ಜೀವಿತ ದಿನದಲ್ಲಿ ತಪ್ಪು ಮಾಡಿರುವಂಥ ತಪ್ಪುಗಳನ್ನು ಒಪ್ಪಿಕೊಂಡು ಮೊಣಕಾಲು ಊರಿಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಿ ಕೇಳ್ತದಂತ, ದೇವಾ ನಾನು ತಪ್ಪು ಮಾಡಿದ್ದೆ ನಿಜ, ಆದರೆ ನಾನು ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ ಅಂತ ಹೇಳ್ತಾನೆ ಪ್ರೇರೆ. ಯಾವುವು? ದೇವರ ಮಾತುಗಳು ಪ್ರೇರೆ.
ಆ ಮಾತುಗಳಿದ್ದರೆ ನಾವು ನಿಜವಾಗ್ಲೂ ಪ್ರೇರೆ ತಪ್ಪು ಮಾಡಲ್ಲ. ನಿಜ ಪ್ರೇರೆ, ದೇವರ ಮಾತುಗಳು ನಮ್ಮ ಹೃದಯದಲ್ಲಿದ್ದರೆ ಖಚಿತವಾಗಲು ನಾವು ತಪ್ಪು ಮಾಡಲ್ಲ. ದೇವರ ಮಾತುಗಳು ನಮ್ಮ ಹೃದಯದಲ್ಲೇ ಇಲ್ಲ ಅಂತ ತಿಳ್ಕೊಳ್ರಿ, ನಾವೇನಾಗ್ತೀವಿ? ಅವಕಾಶ ಸಿಗ್ತದೆ ತಪ್ಪು ಮಾಡಲಿಕ್ಕೆ. ಏನ್ರಿ, ಎಷ್ಟು ಅಂಶಗಳು ಕೇಳ್ತೀವಿ, ಎಷ್ಟು ವಾಕ್ಯಗಳು ಕೇಳ್ತೀವಿ, ಎಷ್ಟು ಕ್ಲಾಸ್ಗಳು ಕೇಳ್ತೀವಿ, ಎಷ್ಟು ಎಂತೆಂಥ ಅಂಶಗಳು, ಎಂತೆಂಥ ಸಬ್ಜೆಕ್ಟ್ಗಳು ಕೇಳ್ತೀವಿ ಪ್ರೇರಾರುವಂಥ ದೇವ್ರ ಮಕ್ಕಳಿರ. ಅವೆಲ್ಲವೂ ನಮ್ಮ ಹೃದಯದಲ್ಲಿ ಐದವೆ ಏನಂತಂದ್ರೆ ಇಲ್ಲ. ಎಲ್ಲಿ ಹೋಗ್ಯವ? ಸೈತಾನ್ ಬಂದು ಎತ್ಕೊಂಡು ಹೋಗ್ಬಿಟ್ಟನ. ಏನ್ರಿ, ಹೋದ ವರ್ಷ ಜುಲೈ ತಿಂಗಳಲ್ಲಿ ಇದೇ ಸ್ಟೇಜಿನ ಮೇಲೆ ಸುನೀಲ್ ಅಣ್ಣನವರು ಕೊನೆಯ ದಿನ ಒಳ್ಳೆ ಅಂಶ ಪ್ರೇರಾಗಿರುವಂಥ ದೇವ್ರ ಮಕ್ಕಳಿರ. ನಮ್ಮ ಪರಲೋಕದಲ್ಲಿರುವಂಥ ತಂದೆ ಎಲ್ಲಿದ್ದಾನಂತ ತೋರಿಸಿದಮ್ಮ ಹೇಳ್ರಿ? ನೆನಪಾದ? ನೆನಪಿಲ್ಲ, ರೈಟ್? ಇಲ್ಲೇ ಇದಾನಂತ ತೋರಿಸಿದ ಪ್ರೇರೆ. ಹಿಂಗೆ ಇಲ್ಲೇ ದೂರ ಇಲ್ಲ ನಮ್ಮ ತಂದೆ. ನಮಗೆ ಮರಣ ಬಂದರೆ, ನಾವು ಸತ್ತು ಹೋದರೆ ಕ್ಷಣದಲ್ಲಿ ತಂದೆ ಆದ ಬಳಿಗೆ ಹೋಗ್ತೀವಿ ನಾವು ಪರಲೋಕಕ್ಕೆ, ನಮ್ಮ ದೇಶಕ್ಕೆ. ಕ್ಷಣ ಇಲ್ಲಿಂದ ರಾಯಚೂರಿಗೆ ಪ್ರಯಾಣ ಮಾಡ್ಬೇಕಂದ್ರೆ 1 hour. ಏನ್ರಿ, ಇಲ್ಲಿಂದ ಬೆಂಗಳೂರಿಗೆ ಪ್ರಯಾಣ ಮಾಡ್ಬೇಕಂದ್ರೆ 12 ಗಂಟೆ. ಆದರೆ ಭೂಮಿಗೂ ಆಕಾಶಕ್ಕೂ, ಆಕಾಶದ ಮೇಲಿರುವಂಥ ಸಾಗರದ ಅಂಚು, ಆ ಅಂಚಿನ ಮೇಲಿರುವಂಥ ಪರಲೋಕ, ಆ ಪರಲೋಕದಲ್ಲಿರುವಂಥ ಸಿಂಹಾಸನ, ಆ ಸಿಂಹಾಸನದ ಮೇಲೆ ದೇವರು ಕುಂತಿದ್ದಾನೆ ಪ್ರೇರಾರುವಂಥ ದೇವ್ರ ಮಕ್ಕಳಿರ. ಆಕಾಶವು ನನಗೆ ಸಿಂಹಾಸನ, ಭೂಮಿ ನನ್ನ ಪಾದಗಳಿಗೆ ಪೀಠ. ಆ ದೇವರ ಬಳಿಗೆ ಸೇರುವುದಕ್ಕೆ ನಮಗೆ ಒಂದು ಕ್ಷಣ ಸಾಕು ಪ್ರೇರಾರುವಂಥ ದೇವ್ರ ಮಕ್ಕಳಿರ. ಒಂದೇ ಒಂದು ಕ್ಷಣ ಮರಣ ಬಂತಂದರೆ ಆ ಕ್ಷಣದಗೋಸ್ಕರ ದೇವರು ನಮಗೆ 60, 70, ಏನ್ರಿ 50, 35, 40 ವರ್ಷ ಅವಕಾಶ ಕೊಡ್ತದನಂದರೆ ಯಾಕೆ ಕೊಡ್ತದನ ಗೊತ್ತಾ ಪ್ರೇರೆ? ನಮ್ಮ ಹೃದಯಗಳನ್ನು, ನಮ್ಮ ಆಂತರ್ಯವನ್ನು ನಾವು ಪರಿಶೋಧನೆ ಮಾಡಿಕೊಳ್ಳಬೇಕಾದದ್ದು ಭಾಳ ಪ್ರಾಮುಖ್ಯವಾದಂಥ ವಿಷಯ ಪ್ರೇರೆ. ನಿಜ ಪ್ರೇರೆ. ಭಕ್ತರ ಚರಿತ್ರೆ ಯಾಕೆ ಬರೆಸಿದನಂದ್ರೆ ಪ್ರೇರೆ, ನಮಗೂ ಭಕ್ತರಿಗೂ ಏನು ವ್ಯತ್ಯಾಸ? ಅವ್ರನ್ನ ದೇವರು ಹೇಗೆ ವಶ ಮಾಡಿಕೊಂಡ, ನಮ್ಮನ್ನು ಯಾಕೆ ವಶ ಮಾಡಿಕೊಳ್ಳುತ್ತಾ ಇಲ್ಲ ಅಂತಂದರೆ ಪ್ರೇರೆ, ಅವರು ಭಕ್ತರು ಆತನ ಮಾತುಗಳನ್ನು ಹೇಗೆ ಕಾಪಾಡಿಕೊಂಡರು ಗೊತ್ತಾ ಪ್ರೇರೆ? ನೋಡಿ ಪ್ರೇರೆ, ಯೋಬನು ಸಹ ಒಂದು ಮಾತು ಹೇಳ್ತಾನೆ ಪ್ರೇರೆ. 23ನೇ ಅಧ್ಯಾಯ 12ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರ ಆಗಿರುವಂಥ ದೇವ್ರ ಮಕ್ಕಳಿರ. ಯೋಬನು ಬರೆದ ಗ್ರಂಥ 23ನೇ ಅಧ್ಯಾಯ 12ನೇ ವಚನ ನಾವು ಓದಿಕೊಳ್ಳೋಣ ಪ್ರೇರೆ. ಏನು ಮಾತಾಡ್ತದ ನೋಡ್ರಿ ಪ್ರೇರ ಆಗಿರುವಂಥ ದೇವ್ರ ಮಕ್ಕಳಿರ. ಎಂಥ ಮಾತು ಹೇಳ್ತದ ನೋಡ್ರಿ ಪ್ರೇರ ಆಗಿರುವಂಥ ದೇವ್ರ ಮಕ್ಕಳಿರ. ಆತನ ತುಟಿಗಳಿಂದ ಹೊರಟ ನಿಯಮಗಳಿಗೆ ಚೆನ್ನಾಗಿ ಕೇಳಬೇಕು ಪ್ರೇರೆ. ದಾವೀದ ಮಹಾರಾಜನ ಏನು ಹೇಳ್ದ? ಅಪ್ಪ ತಂದೆ ಪರಲೋಕದಲ್ಲಿರುವ ದೇವ, ನಿನ್ನ ಮಾತು ನಾನು ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲೇ ಇಟ್ಟುಕೊಂಡಿದ್ದೀನಿ. ಯಾರು ಇಟ್ಕೊಂಡರ್ರಿ? ದಾವೀದ ಮಹಾರಾಜನು. ದೇವರಿಗೆ ವಿರೋಧವಾಗಿ ಪಾಪ ಮಾಡದಂತೆ ಅಂದರೆ ಆತನ ಮಾತುಗಳು ಹೃದಯದಲ್ಲಿದ್ದರೆ ದೇವರಿಗೆ ವಿರೋಧವಾಗಿ ಪಾಪ ಮಾಡಲ್ಲ ನಾವು. ಯಾಕಂದ್ರೆ ಆ ವಾಕ್ಯಗಳು ನಮ್ಮನ್ನು ಬದುಕಿಸುತ್ತಾವ ಪ್ರೇರಾರುವಂಥ ದೇವ್ರ ಮಕ್ಕಳಿರ. ಇಲ್ಲಿ ಯೋಬನು ಹೇಳ್ತದನ್ನ ಪ್ರೇರೆ, ಎಷ್ಟು ಚೆನ್ನಾಗಿ ಹೇಳ್ತದ ನೋಡ್ರಿ ಪ್ರೇರಾರುವಂಥ ದೇವ್ರ ಮಕ್ಕಳಿರ. ಒಂದು ಸಾರಿ ಓದಮ್ಮ. ಆತನ ತುಟಿಗಳಿಂದ ಹೊರಟ ನಿಯಮಗಳಿಗೆ ನಾನು ಹಿಂದೆಗೆಯಲಿಲ್ಲ, ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. ಸಾಕಮ್ಮ. ಏನಂತ ಹೇಳ್ತದ? ಆತನ ತುಟಿಗಳಿಂದ ಹೊರಟ ನೇಮಗಳಿಗೆ ನಾನು ಹಿಂದೆಗೆಯಲಿಲ್ಲ. ಏನ್ರಿ? ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. ಏನ್ರಿ ಯೋಬನ ಮಾತುಗಳು ನೋಡಿದ್ರೆ, ದಾವೀದನಾಡಿರುವಂಥ ಮಾತುಗಳು, ದಾವೀದನ ತನ್ನ ಜೀವಿತದಲ್ಲಿ ತಾನು ಮಾಡಿರುವಂಥ ತಪ್ಪುಗಳಿಂದ ತಂದೆ ದೇವ ನನ್ನನ್ನು ಕ್ಷಮಿಸು, ನೀನು ನನ್ನನ್ನು ವಶ ಮಾಡಿಕೊಂಡು. ಎಲ್ಲಿ ಗೊತ್ತಾ? ನಾನು ಆರಾಣದಲ್ಲಿ ಕಾಡಿನಲ್ಲಿ ಕುರಿಗಳನ್ನು ಕಾಯುತ್ತಾ ಕಿನ್ನೀರನ್ನು ಬಾರಿಸುತ್ತಾ ನಿನ್ನನ್ನು ಮಹಿಮೆ ಪಡಿಸ್ತಾ ಇರುವುದರಿಂದ ನಿಜವಾಗಲೂ ನಾನು ಕರೆಕ್ಟ್ ಅಂತೇಳಿ ನನ್ನನ್ನು ಸೆಲೆಕ್ಷನ್ ಮಾಡಿಕೊಂಡು, ನನ್ನನ್ನು ಆರಿಸಿಕೊಂಡು, ನನ್ನನ್ನು ಕರೆದಿ ನಿನ್ನ ಸೇವೆ ನಿಮಿತ್ತವಾಗಿ ನಿಲ್ಲಿಸಿದಿ, ಗೊಲ್ಲೆತ್ತನನ್ನು ಸಾಯಿಸಿದಿ, ನನ್ನ ಮುಖಾಂತರವಾಗಿ ಇಸ್ರಾಯೇಲರಿಗೆ ನಾಯಕನಾಗಿ ಮಾಡಿದೆ ನಿಜ. ಆದರೆ ನನ್ನ ಜೀವಿತದಲ್ಲಿ ದೊಡ್ಡ ತಪ್ಪು ಮಾಡಿಬಿಟ್ಟಿನಿ ತಂದೆ ಪರಲೋಕದಲ್ಲಿರುವ ನಮ್ಮ ದೇವರೇ, ನಾನು ನಿನಗೆ ವಿರೋಧವಾಗಿ ತಪ್ಪು ಮಾಡಿದ್ದೀನಿ. ಈ ಉರಿಯನ ಕುಟುಂಬದಲ್ಲಿ ನಾನು ಭಯಂಕರವಾದ ತಪ್ಪು ಮಾಡಿದ್ದೀನಿ ದೇವ. ಆ ಒಂದು ಪ್ರೀತಿ ನನಗೆ ತೋರಿಸಂತ ಕೇಳ್ತದನ್ನ ಪ್ರೇರೆ. ಅದೇ ಪ್ರೀತಿ ಮೊದಲು ನನ್ನನ್ನು ಹೇಗೆ ವಶ ಮಾಡಿಕೊಂಡಿದ್ದಿ ಅದೇ ಪ್ರೀತಿ ತೋರಿಸಿದ್ದೇವ ಅಂತೇಳಿ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತದನ್ನ ಪ್ರೇರೆ. ದೇವರ ಮನಸ್ಸು ಕರಗುತ್ತಾ ಇಲ್ಲ ಮಧ್ಯದಲ್ಲಿ ನೋಡ್ರಿ ಪ್ರೇರೆ. ನಾತಾನೇಲ್ ಮುಖಾಂತರವಾಗಿ ದಾವೀದನಿಗೆ ತಿಳಿಸಿದಾಗ ಪ್ರೇರೆ,
ನಡೆಯುವಂಥ ಘಟನೆಗಳು ಎಂಥವಂತಂದ್ರೆ ದಾವೀದನ ತನ್ನ ತಪ್ಪು ಯಾವಾಗಾದರೂ ಒಬ್ಬ ಪ್ರವಾದಿ ಪ್ರವಕ್ತ ತನ್ನ ಸ್ನೇಹಿತನ ಬಂದು ತಿಳಿಸ್ತಾನೋ ಅವತ್ತಿನಿಂದ ಈಗ ನಾನು ಹೇಗೆ ಸರಿಪಡಿಸ್ಕೊಳ್ಬೇಕು, ದುಃಖ ಪಡ್ತದನ, ಕಣ್ಣೀರು ಸುರಿಸ್ತದನ, ಬೀದಿಗೆ ಬಂದು ಕೊಳ್ಳಾಡ್ತದನ ಪ್ರೇರೆ, ದೇವರು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಲ್ಲ. ಅದಕ್ಕೆ ದೇವರೇ ಕ್ಷಮಿಸಪ್ಪ, ನನಗೆ ಅವಕಾಶ ಕೊಡು. ದೇವರೇ, ನಾನು ಒಂದು ಟೈಮ್ನಲ್ಲಿ ನನ್ನ ಹೃದಯವನ್ನು ನೋಡಿ, ನನ್ನನ್ನು ನೋಡಿ ನೀನು ವಶ ಮಾಡಿಕೊಂಡೆ. ನಿಜ, ನಾನು ವಶೀಕರಣ ಮಾಡಿಕೊಂಡೆ. ನಾನು ನಿನ್ನನ್ನು ವಶೀಕರಣ ಮಾಡಿಕೊಳ್ಳಲಿಲ್ಲ, ನಾನು ನಿನ್ನನ್ನು ವಶ ಮಾಡಿಕೊಳ್ಳಲಿಲ್ಲ. ನಿನ್ನ ಮಾರ್ಗದಲ್ಲಿ ತಪ್ಪಿ ಹೋಗಿಬಿಟ್ಟಿದ್ದೀನಿ. ನಾನು ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೀನಿ, ನಿನ್ನ ಆಜ್ಞೆಗಳನ್ನು ಮೀರಿಬಿಟ್ಟಿದ್ದೀನಿ, ಕುಟುಂಬವನ್ನು ಚಿತ್ರಾನ್ನವಾಗಿ ಮಾಡಿದ್ದೀನಿ, ನಾನು ಕೊಲೆ ಮಾಡಿದ್ದೀನಿ. ಇದಕ್ಕೆ ನೀನು ಎಂಥ ಶಿಕ್ಷೆ ಹಾಕಿದ್ರು ಕೂಡ ನಿಜವಾಗಲು ನಾನು ಭರಿಸುವಂಥ ಶಕ್ತಿ ನನಗಿಲ್ಲ. ಅಪ್ಪ ದೇವರೇ, ಪರಲೋಕದಲ್ಲಿರುವ ನನ್ನ ತಂದೆ ಕ್ಷಮಿಸು ಅಂತೇಳಿ ಪ್ರಾರ್ಥನೆ ಮಾಡೋಣ ಪ್ರೇರೆ. ನಾನು ಮೊದಲಂಗೆ ಪೂರ್ಣ ಮನಸ್ಸಿನಿಂದ ನಿನ್ನ ಪ್ರೀತಿಸ್ತೀನಿ ದೇವಾ. ನಾನು ಪೂರ್ಣ ಮನಸ್ಸಿನಿಂದ ನಾನು ಮತ್ತೆ ಪ್ರೀತಿಸ್ತೀನಿ, ನಿನ್ನನ್ನು ಹುಡುಕಿ ಪ್ರೀತಿಸುತ್ತೀನಿ. ನಿನ್ನ ಆಜ್ಞೆಗಳನ್ನು ಮರೆತು ಹೋಗಿದ್ದೀನಿ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೀನಿ. ಆದರೆ ನಿನ್ನ ಧರ್ಮಶಾಸ್ತ್ರದ ಮಾತುಗಳು ಮರೆತು ಹೋಗ್ತಾ ಇದ್ದೇನೆ. ಆದರೆ ನೀನು ನನಗೆ ಕಲಿಸು. ಯಾಕೆ ಹೇಳ್ರಿ ಪ್ರಾರ್ಥನೆ ಯಾಕೆ ಮಾಡ್ಬೇಕ್ರಿ ದಾವೀದ ಮಹಾರಾಜನು? ಹೇಳಿ ಪ್ರೇರೆ, ದಾವೀದ ಮಹಾರಾಜನ ಈ ಪ್ರಾರ್ಥನೆ ಯಾಕೆ ಮಾಡಬೇಕಂದ್ರೆ ತನಗೊಂದು ಕುಟುಂಬ ಇದೆ, ತನಗೆ ಮಕ್ಕಳಿದ್ದಾರೆ ಏನ್ರಿ, ತನ್ನ ಕುಟುಂಬದಲ್ಲಿರುವಂಥ ಮಕ್ಕಳೆಲ್ಲರೂ ಮಾರ್ಗ ತಪ್ಪಿ ಹೋಗ್ಲಿಕ್ಕೆ ಪ್ರೇರಾಗಿರುವಂಥ ದೇವರ ಮಕ್ಕಳಿರ. ಯೋಬ ಅವರು ಏನಂತ ಕೇಳ್ತಾ ಇದಾರೆ ಪ್ರೇರೆ, ಆತನ ಎಷ್ಟು ಚೆನ್ನಾಗಿ ಏನಂತ ಕೇಳ್ತಾ ಇದ್ದಾರೆ ನೋಡ್ರಿ ಪ್ರೇರ ಆಗಿರುವಂಥ ದೇವ್ರ ಮಕ್ಕಳು. ಯೋಬ ಅವರು ಸಹ ಆಡುವಂಥ ಮಾತು, ಆತನ ತುಟಿಗಳಿಂದ ಹೊರಟ ನೇಮಗಳಿಗೆ ನಾನು ಹಿಂದೆಗೆಯಲಿಲ್ಲ. ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡನ ದೇವರ ಮಾತುಗಳನ್ನು ನಾವು ಬಚ್ಚಿಟ್ಟುಕೊಂಡಿದ್ದೇವೆ ಹೇಳ್ರಿ. ಯೋಬವರು ಎಲ್ಲಿವರೆಗೆ ಆಲೋಚನೆ ಮಾಡ್ಯಾರಂದ್ರೆ ಪ್ರೇರೆ, ಆತನ ತನ್ನ ಕುಟುಂಬದಗೋಸ್ಕರನೇ. ದಾವೀದ ಮಹಾರಾಜನು ಎಲ್ಲಿವರೆಗೆ ಯೋಚನೆ ಮಾಡ್ಯಾನಂದ್ರೆ ಪ್ರೇರೆ, ಆತನು ತನ್ನ ಕುಟುಂಬದಗೋಸ್ಕರನೇ ಏನ್ರಿ, ಆತನು ತನ್ನ ಕುಟುಂಬದಗೋಸ್ಕರನೇ. ದೇವರು ಎಲ್ರನ್ನ ವಶೀಕರಣವಾಗಿ ಮಾಡಿಕೊಳ್ಳುತ್ತಾನ, ಎಲ್ರನ್ನ ವಶ ಮಾಡಿಕೊಳ್ಬೇಕಂತೇಳಿ ನೋಡ್ತಾ ಇದ್ದಾನ. ಆದರೆ ನಾವೇ ಆತನಿಗೆ ವಶವಾಗುತ್ತಾ ಇಲ್ಲ. ಕಾರಣ ಏನಂದರೆ ನಾವು ಯಾವಾಗಲೂ ಹೃದಯದಲ್ಲಿ ತಪ್ಪಿ ಹೋಗುವವರಾಗಿದ್ದೇವೆ. ಇದೇ ಯೋಬ ಬರೆದ ಗ್ರಂಥ 22ನೇ ಅಧ್ಯಾಯದಲ್ಲಿ ಅಲ್ಲೇ ಪಕ್ಕದಲ್ಲಿರುವಂಥ ಮಾತು ಜನರು ಏನು ಹೇಳ್ತದ ನೋಡ್ರಿ ಪ್ರೇರಾರಂತ ದೇವ್ರ ಮಕ್ಕಳಿರ. 17ನೇ ವಚನ, 22ನೇ ಅಧ್ಯಾಯ 17ನೇ ವಚನವನ್ನು ನಾವು ಓದ್ಕೊಳ್ಳೋಣ ಪ್ರೇರೆ. ದೇವರು ಅವರ ಮನೆಗಳನ್ನು ಸಂಪತ್ತಿನಿಂದ ತುಂಬಿಸಿದ್ದರು, ದೇವರು ಅವರ ಮನೆಗಳನ್ನು ಸಂಪತ್ತಿನಿಂದ ತುಂಬಿಸಿದರು, ಅವರು ಆತನನ್ನು ಕುರಿತು ನಮ್ಮಿಂದ ತೊಲಗಿ ಹೋಗು. ಏನ್ರಿ, ಅವರು ಆತನನ್ನು ಕುರಿತು ನಮ್ಮಿಂದ ತೊಲಗಿ ಹೋಗು. ಯಾರನ್ನ ಹೇಳ್ತದ್ರಿ ಇವರು? ದೇವರು ಏನು ಮಾಡ್ಬೇಕ್ರಿ? ಸಂಪತ್ತಿನಿಂದ ಅವರ ಮನೆಗಳನ್ನು ತುಂಬಿಸನ ಪ್ರೇರೆ. ಆದ್ರೆ ಆ ಜನರು ಏನು ಮಾಡ್ತಿದಾರೆ ನೋಡ್ರಿ ಪ್ರೇರೆ, ದೇವ್ರು ನಮಗೆ ಇನ್ನೇನು ಮಾಡೋಣಪ್ಪ ನೋಡ್ರಿ ಪ್ರೇರೆ. ಅವರು ಮಾತಾಡುವಂಥ ಮಾತುಗಳು ಹೇಗಿದಾವೆ ಅಂದ್ರೆ ಪ್ರೇರೆ, ದೇವರವರ ಮನೆಗಳನ್ನು ಸಂಪತ್ತಿನಿಂದ ತುಂಬಿಸಿದರು, ಅವರ ಆತನನ್ನು ಕುರಿತು ನಮ್ಮಿಂದ ತೊಲಗಿ ಹೋಗು. ಸರ್ವಶಕ್ತನ ನಮಗೇನು ಮಾಡೋಣಯ್ಯ ಏನ್ರಿ? ಅದೇ ಮಾತು ನೋಡ್ರಿ ಪ್ರೇರೆ 18ನೇ ವಚನದಲ್ಲಿ ಏನೈತೆ ಓದ ಮನ್ಸರಿ? ಸರ್ವಶಕ್ತನು ನಮಗೇನು ಮಾಡಾನು ಎಂದು ಹೇಳಿಕೊಳ್ಳುತ್ತಿದ್ದರು. ಸರ್ವಶಕ್ತನಾದಂಥ ದೇವರು ನಮಗೆ ಏನು ಮಾಡಿದ್ದಾನಂತೇಳಿ ಹೇಳಿಕೊಳ್ಳುತ್ತಿದ್ದಾರಂತ ಪ್ರೇರಿಯವರು ನೋಡಿದ್ರೆ. ಅಂದರೆ ದೇವರು ಇವ್ರನ್ನ ಆರಿಸಿಕೊಂಡು, ಇವ್ರನ್ನ ಪ್ರತ್ಯೇಕವಾಗಿ ಆರಿಸಿಕೊಂಡು ವಶ ಮಾಡಿಕೊಂಡು ಇವರ ಮನೆಗಳನ್ನು ಸಂಪತ್ತಿನಿಂದ ತುಂಬಿಸಿ ನನ್ನ ಮಕ್ಕಳು ಚೆನ್ನಾಗಿರಬೇಕು, ಬಾಳು ಬಂಗಾರವಾಗಿರಬೇಕು, ಸುಖವಾಗಿ ಬದುಕಬೇಕು ನನ್ನ ಮಕ್ಕಳಂತೇಳಿ ದೇವರ ಅನ್ಕೊಂಡು ಆ ಕುಟುಂಬಗಳೆಲ್ಲರನ್ನ ಆಕರ್ಷಣೆ ಮಾಡಿಕೊಂಡು ವಶವನ್ನು ಮಾಡಿಕೊಂಡು ಆತನ ಮಾರ್ಗದಲ್ಲಿ ನಡೆಸಬೇಕಂತೇಳಿ ದೇವರು ಅನ್ಕೊಂಡ್ರೆ ಈ ಜನರೇನು ಹೇಳ್ತಾರ, ನಮ್ಮಿಂದ ತೊಲಗಿ ಹೋಗು ನೀನೇನು ಮಾಡಿದ್ ನಮಗೆ ನೋಡಿದ್ರೆ. ಪ್ರೇರಾಗಿರುವಂಥ ದೇವರ ಮಕ್ಕಳಿರ, ಇವರಿಗೂ ಇವರ ಮಧ್ಯದಲ್ಲಿರುವಂಥ ಯೋಬನಿಗೂ ಎಷ್ಟು ವ್ಯತ್ಯಾಸ ಗೊತ್ತಾ ಪ್ರೇರ? ಬಹಳ ವ್ಯತ್ಯಾಸ. ದೇವರು ಯೋಬನಿಗೇನು ಮಾಡೋಣ? ಸಂಪತ್ತಿನಿಂದ ಅವನು ಯೋಬನ ಮನೆ ತುಂಬಿಸ್ಯಾನ. ತುಂಬಿಸಿರುವಂಥ ಮನೆಯನ್ನು ಏನು ಮಾಡ್ದ? ಎಲ್ಲವನ್ನು ತೆಗೆದಾಕಿಬಿಟ್ಟ ಸಂಪತ್ತು.
ಮಕ್ಕಳು ಹೋದ್ರು, ಆಸ್ತಿ ಹೋಯ್ತು, ಐಶ್ವರ್ಯ ಹೋಯ್ತು, ಏನ್ರಿ ಕುರಿಗಳು ಹೋದು, ದನಗಳು ಹೋದು, ಕತ್ತೆಗಳು ಹೋದು, ಒಂಟೆಗಳು ಹೋದು, ಎಲ್ಲ ಏನೇನಿದ್ದು ಎಲ್ಲ ಹೋಗ್ಬಿಟ್ಟು ಓನ್ಲಿ ಏಬು ಏನಾದರೂ ಇದ್ದಾನಂದರೆ ಆ ಏಬಿಗೆ ಏನಾದರೂ ಒಳ್ಳೆ ಆರೋಗ್ಯ ಐತೆ? ಆರೋಗ್ಯ ಸಹ ಇಲ್ಲ. ಎಲ್ಲವನ್ನು ತೆಗೆದುಬಿಟ್ಟ ಏಬುಗ ಎಲ್ಲವನ್ನು ತೆಗೆಸಿಕೊಂಡಿರುವಂಥ ಏಬನ್ನು ಏನನ್ನಬೇಕು? ದೇವರಿಗೆ ಏನು ಮಾಡಬೇಕು ಪ್ರಿಯರೇ? ಹುಟ್ಟುವಾಗ ನಾನು ಏನೂ ತಂದಿಲ್ಲ, ಹೋಗುವಾಗಲೂ ನಾನು ಏನೂ ಒಯ್ಯೋದಿಲ್ಲ, ನನ್ನನ್ನು ತಾಯಿ ಗರ್ಭದಲ್ಲಿ ನಿರ್ಮಿಸಿ ಪ್ರತ್ಯೇಕವಾಗಿ ಆರಿಸಿಕೊಂಡಂಥ ಆ ದೇವರಿಗೇ ಮಹಿಮೆ ಆಗಲಿ, ಆತನಿಗೇ ಸ್ತುತಿ ಹೊಂದಲಿ, ಆತನನ್ನೇ ಮಹಿಮೆ ಪಡಿಸ್ಬೇಕು, ಆತನನ್ನೇ ಸ್ತುತಿ ಪಡಿಸ್ಬೇಕಂತೇಳಿ ದೇವರನ್ನು ಮಹಿಮೆ ಪಡಿಸಿದ ಪ್ರೇರೆ ಏಬು ಪ್ರೇರೆ, ನಿಜ ಪ್ರೇರೆ. ಆದರೆ ಏಬು ಹೆಂಡತಿ ಏನು ಹೇಳ್ತಾಳಮ್ಮ? ಒಂದು ಸಾರಿ ದೇವರನ್ನು ದೂಷಿಸಿ ಸಾಯಿ. ನೋಡಿದ್ರೆ ಹೆಂಡತಿಗೂ ಏಬನಿಗೂ ಎಷ್ಟು ವ್ಯತ್ಯಾಸ. ಆದರೆ ಏಬನು ತನ್ನ ಕುಟುಂಬದಗೋಸ್ಕರ ಭಾಳ ಆಲೋಚನೆ ಮಾಡಿಕೊಂಡನ ಪ್ರೇರೆ. ಏಬನ ಮನಸ್ಸು ಎಂಥದ್ದಂದ್ರೆ ಪ್ರೇರ ಆರುತ್ತ ದೇವ್ರ ಮಕ್ಕಳಿರ, ಈ ಭೂಮಿ ಮೇಲೆ ಈ ಲೋಕದಲ್ಲಿ ನನಗೆ ಎಷ್ಟು ಆಸ್ತಿ ಐಶ್ವರ್ಯ ಧನವಂತ ಇದ್ರೂ ಸಹ, ಎಷ್ಟು ಇದ್ರೂ ಸಹ ನನಗೆ ಪರಲೋಕ ಸಿಗಲ್ಲ. ಅಂದರೆ ಪರಲೋಕ ಸಿಗಬೇಕು, ದೇವರಿರುವಂಥ ಲೋಕಕ್ಕೆ ನಾನು ಪ್ರಯಾಣ ಮಾಡಬೇಕಂದ್ರೆ ನಾನು ಹೇಗೆ ಬದುಕಬೇಕಂದ್ರೆ ಪ್ರೇರೆ ಏಬನಿಗೆ ಅರ್ಥ ಆಗಿರುವಂಥ ವಿಷಯ ಒಂದೇ ಒಂದು, ದೇವರ ಬಾಯಿಂದ ಹೊರಟಂಥ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿಟ್ಟುಕೊಂಡನಂತ ಪ್ರೇರೆ, ನಿಧಿಯನ್ನಾಗಿಟ್ಟುಕೊಂಡನಂತ ಪ್ರೇರೆ. ಅಂದರೆ ಯಾಕೆ ಕಾಪಾಡಿಕೊಂಡನಂದರೆ ಪ್ರೇರೆ ತನ್ನ ಮಕ್ಕಳನ್ನ ಕಾಪಾಡುವುದಕ್ಕೋಸ್ಕರ, ತನ್ನ ಕುಟುಂಬವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ. ಯಾಕಂದ್ರೆ ಪ್ರೇರ ಆಗಿರುವಂಥ ದೇವರ ಮಕ್ಕಳಿರ ಆತನು ಎಲ್ಲಿವರೆಗೆ ಯೋಚನೆ ಮಾಡನಂದ್ರೆ ನೋಡ್ರಿ ಪ್ರೇರೆ, ಇದೇ ಏಬನ ಬರೆದ ಗ್ರಂಥ 1ನೇ ಅಧ್ಯಾಯ ತೆಗೆದುಕೊಳ್ಳೋಣ ಪ್ರೇರ ಆಗಿರುವಂಥ ದೇವರ ಮಕ್ಕಳಿರ. ಏಬನ ಬರೆದ ಗ್ರಂಥ 1ನೇ ಅಧ್ಯಾಯ ಏನ್ರಿ 1ನೇ ಅಧ್ಯಾಯ 5ನೇ ವಚನ ನಾವು ಓದಿಕೊಳ್ಳೋಣ. ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಗ್ಗೆ ಎದ್ದು ಅವರ ಸಂಖ್ಯೆಗಳ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನು. ಎಷ್ಟು ಕಾಳಜಿ ಮಾಡ್ತಾ ಇದ್ದಾನೆ ನೋಡ್ರಿ ಪ್ರೇರೆ, ನೋಡ್ರಿ ಎಷ್ಟು ಚೆನ್ನಾಗಿ ಏನು ಹೇಳ್ತಾ ಇದ್ದಾನೆ ಪ್ರೇರ ಆಗಿರುವಂಥ ದೇವ್ರ ಮಕ್ಕಳಿರ. ಔತಣ ಸಾರಿದ ತೀರಿದ ನಂತರ ಏಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದೇನೋ, ಹೃದಯದಲ್ಲಿ ದೂಷಿಸಿ ಪಾಪ ಮಾಡಿರಬಹುದೇನೋ. ಇದು ಯಾವಾಗ ನೋಡ್ರಿ ಪ್ರೇರ ಆಗಿ ಹೋದ್ರಿ ಏನು ಮಾಡಿರಬಹುದೇನೋ, ಓದಮಾಗೆ ದೇವರನ್ನು ದೋಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಗ್ಗೆ ಎದ್ದು ಅವರ ಸಂಖ್ಯೆಗೆ ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಿಗ್ಗೆ ಎದ್ದು ಯಾವಾಗ ಎದ್ದಾನಿತ? ಬೆಳಿಗ್ಗೆ ಎದ್ದಾನ. ಅಂದ್ರೆ ರಾತ್ರಿ ವೇಳೆ ಸಮಯದಲ್ಲ ಏನ್ರಿ, ರಾತ್ರಿ ವೇಳೆ ಸಮಯದಲ್ಲಿ ಮಲಗಿದಂಥ ವೇಳೆ ಸಮಯದಲ್ಲ ಮಕ್ಕಳು ದೇವರನ್ನ ಒಂದು ವೇಳೆ ದೋಷಿಸಾರೇನು? ಮಕ್ಕಳ ಮೇಲೆ ಎಷ್ಟು ಕಾಳಜು ಅಂದರೆ ಆಸ್ತಿ ಐತೆ, ಐಶ್ವರ್ಯ ಐತೆ, ದನಗಳು ಇದಾವ, ಕುರಿಗಳು ಇದಾವ, ಎಲ್ಲ ಉಪಪತ್ನಿಯರು ಹೆಂಡತಿ ಎಲ್ಲ ಐತೆ ಪ್ರೇರೆ. ಎಲ್ಲ ಇದ್ರೂ ಸಹ ಆತನು ಏನು ಕಾಳಜಿ ಮಾಡ್ತದನಂದ್ರೆ ಪ್ರೇರೆ ಮಕ್ಕಳ ಹೃದಯ ದೇವರಿಗೆ ವಶ ಆಗಬೇಕು. ದೇವರು ನಮಗೆ ವಶ ಆಗಲ್ಲ. ಹೃದಯ ಶುದ್ಧ ಇದ್ದರೆ ಆತ ನಮಗೆ ವಶ ಆಗುತ್ತಾನ, ಇಲ್ಲದಿದ್ದರೆ ಆತ ನಮಗೆ ವಶ ಆಗಲ್ಲ. ಅಂದರೆ ನಾನೇನು ಮಾಡಬೇಕಂದ್ರೆ ಮಕ್ಕಳ ಹೃದಯವನ್ನು ಕೂಡ ನೋಡಿಕೊಳ್ಳಬೇಕು. ನೋಡಿದರೆ ಪ್ರೇರೆ ಎಲ್ಲಿವರೆಗೆ ಯೋಚನೆ ಮಾಡಿದನ ಪ್ರೇರೆ, ಯಾಕೆ ಆಲೋಚನೆ ಮಾಡಿದನಂದ್ರೆ ಪ್ರೇರೆ ಮಕ್ಕಳನ್ನ ಮರಳಿ ಪಡ್ಕೊಳ್ಳಬೇಕು. ಏಬನು ಎಲ್ಲಿವರೆಗೆ ಯೋಚನೆ ಮಾಡನ್ರಿ, ಹೃದಯದಲ್ಲಿ ಸಹ ಪಾಪ ಮಾಡಬಾರ್ದು ಅಂತ ಒಂದು ಆಲೋಚನೆ ಬಂದದೇನೋ ನನ್ನ ಮಕ್ಕಳಿಗೆ. ಇವತ್ತು ನಮ್ಮ ಮಕ್ಕಳ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ ಹೇಳ್ರಿ. ಹೋಮ್ವರ್ಕ್ ಮಾಡಿದ್ದಿಲ್ಲ ನೋಡಿದ್ರೆ, ಹೋಮ್ವರ್ಕ್ ಮಾಡಿದ್ದಿಲ್ಲ ಅಂತೇಳಿ ಹೋಮ್ವರ್ಕ್ದು ಕುರಿತು ನಾವು ಚೆಕ್ ಮಾಡ್ತೀವಿ ಏನ್ರಿ. ಮಾಸ್ಟ್ರು ಏನು ಹೇಳಿದ್ದಾನೆ ಪಾಠ ಎಂಬುದಾಗಿ ಮಕ್ಕಳು ನಾವೆಲ್ಲ ವಿಚಾರಣೆ ಮಾಡ್ತೀವಿ ಪ್ರೇರೆ. ದೇವರ ಮಾತುಗಳು ಇದ್ದವ ಏನಿಲ್ಲ. ಬೈಬಲ್ ಎಷ್ಟು ಸರಿ ಓದಿದೆ ಅಂತೇಳಿ ನಾವು ಕೇಳ್ತೇವೆ. ಬೈಬಲ್ 1ನೇ ಅಧ್ಯಾಯ 1ನೇ ವಚನದಲ್ಲಿ ಏನಿದೆ ಅಂತೇಳಿ ನಾವು ಕೇಳ್ತೇವೆ, ಮಕ್ಕಳಿಗೆ ಕೇಳಲ್ಲ. ಅಂದರೆ ನಾವು ಏನು ಮಾಡ್ತಾಯಿದ್ವಿ ಅಂದರೆ ಪ್ರೇರ ಆರಂಥ ದೇವ್ರ ಮಕ್ಕಳಿರ ಮಕ್ಕಳ ವಿಷಯದಲ್ಲಿ ಸಹ ಕಾಳಜಿ ಮಾಡ್ತಾ ಇಲ್ಲ ಪ್ರೇರೆ. ನಿಜ
ಏಬನು ಎಲ್ಲಿವರೆಗೆ ಕಾಳಜಿ ಮಾಡಿದನಂದರೆ ಮಕ್ಕಳು ಸಹ ಪರಲೋಕ ಸೇರಬೇಕು, ಈ ಮಕ್ಕಳು ಸಹ ದೇವರ ಮಕ್ಕಳು. ನನ್ನ ಹಾಗೆ ತಾಯಿ ಗರ್ಭದಲ್ಲಿ ದೇಹವನ್ನು ರೂಪಿಸಿಕೊಂಡು ನಿರ್ಮಿಸಿಕೊಂಡು ಈ ಲೋಕಕ್ಕೆ ಬಂದವರು. ನಾನು ದೇವರಿಗೆ ಹೇಗೆ ವಶವಾಗಿದ್ದೀನೋ ಅದೇ ಥರ ಮಕ್ಕಳು ಸಹ ದೇವರಿಗೆ ವಶವಾಗಬೇಕು. ಅಂದರೆ ನಾವು ದೇವರಿಗೆ ವಶವಾಗಿದ್ದರೆ ಎಲ್ಲವನ್ನು ಕಳ್ಕೊಂಡ್ರೆ ಸಹ ಮರಳಿ ಪಡ್ಕೊಳ್ಳುತ್ತೀವಿ ಎಂಬ ನಂಬಿಕೆ ಹೇಗಿದೆ ಪ್ರೇರಾಗಿರುವಂಥ ದೇವರ ಮಕ್ಕಳಿರ. ಹೇಬನ ಆಲೋಚನೆ ಮಾಡಿದಂಥ ಯೋಚನೆ, ದಾವೀದ ಮಹಾರಾಜನ ಆಲೋಚನೆ ಮಾಡಿದಂಥ ಆಲೋಚನೆ ಏನಾಯ್ತು? ಏಬನ ಕುಟುಂಬ ಮತ್ತೆ ಏಬಿಗೆ ಏನಾದರೂ ಹೋಗಿದ್ದು ಅವೆಲ್ಲವಷ್ಟು ಡಬಲ್ ಸಿಕ್ಕಿಲ್ಲ ಹೇಳ್ರಿ? ಸಿಕ್ಕುವ ತಾನೆ. ಕಾರಣ ಸತ್ತರು ಸರಿಯು ಬದುಕಿದರು ಸರಿಯು. ದೇವಾ, ನಿನ್ನ ಬಾಯಿಂದ ಹೊರಟಂಥ ಮಾತುಗಳು, ನುಡಿಗಳು, ವಾಕ್ಯಗಳು ನನ್ನ ಎದೆಯಲ್ಲಿ ಏನಮ್ಮ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನಂತ ಹೇಳ್ತದನ ಪ್ರೇರ. ನಿಧಿ ಬಂಗಾರ. ಬೀರೋದಲ್ಲಿ ಬಂಗಾರ ಬಚ್ಚಿಡೋದಲ್ಲ ರೀ, ಬೀರೋದಲ್ಲಿ ಬೆಳ್ಳಿ ಇಡೋದಲ್ಲ ರೀ, ಬೀರೋದಲ್ಲಿ ಗೆಟ್ಟ ಅಮೌಂಟ್ಗಳು ಇಟ್ಟಿಗೆ ಪದೇ ಚೆಕ್ ಮಾಡೋದಲ್ರಿ. ಇದ್ದವೋ ಏನಿಲ್ಲ ಅಂತೇಳಿ ರಾತ್ರಿ ವೇಳೆ ಸಮಯದಲ್ಲಿ ಸಹ ನಾವು ಚೆಕ್ ಮಾಡ್ತಿರ್ತೀವಿ ಪ್ರೇರಾರಂತ ದೇವ್ರ ಮಕ್ಕಳಿರ. ಆದರೆ ನಮ್ಮ ಹೃದಯದಲ್ಲಿ ದೇವರ ಮಾತುಗಳು ಇದ್ದವೋ ಇಲ್ಲವೋ ಆಲೋಚನೆ ಮಾಡ್ರಿ. ನಾವು ಯಾವಾಗಾದ್ರೂ ಚೆಕ್ ಮಾಡ್ಕೊಂಡಿದ್ವಿ? ನಾವು ನಮ್ಮ ಮಕ್ಕಳ ವ್ಯಕ್ತಿಯನ್ನಾಗಿ ಬಚ್ಚಿಟ್ಟುಕೊಂಡನಂತ ಪ್ರೇರೆ ಮಾತುಗಳನ್ನ. ದಾವೀದ ಮಹಾರಾಜನು, ದೇವಾ, ನೀನು ಪೂರ್ಣ ಮನಸ್ಸಿನಿಂದಲೂ ನನ್ನನ್ನು ಪ್ರಾರಂಭದಲ್ಲಿ ಹೇಗೆ ವಶ ಮಾಡಿಕೊಂಡು ಈಗ ನಾನು ನಿನ್ನ ಆಜ್ಞೆಗಳಿಗೆ ವಿರೋಧವಾಗಿ ತಪ್ಪು ಮಾಡಿ ಪಾಪ ಮಾಡಿ ನಿಜವಾಗಲೂ ನಾನು ವಿರೋಧವಾಗಿ ಬದುಕಿದ್ದೇನೆ, ದಯವಿಟ್ಟು ಕ್ಷಮಿಸು ತಂದೆ. ನೀನು ಪ್ರಾರಂಭದಲ್ಲಿ ನನ್ನನ್ನು ಹೇಗೆ ಪ್ರೀತಿಸ್ತಿದ್ದು ಅದೇ ಥರ ನೀನು ಪ್ರೀತಿಸಬೇಕಂದ್ರೆ ನಾನು ನಿನಗೆ ಮತ್ತು ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಎದೆಯಲ್ಲಿ ನಿಜೆಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೆ ತಂದೆ ಅಂತೇಳಿ ಪ್ರಾರ್ಥನೆ ಮಾಡ್ತದನ ಪ್ರೇರೆ. ಅದಕ್ಕೆ ದಾವೀದ ಮಹಾರಾಜನ ಕುಟುಂಬ ಹೇಗೆ ಕಟ್ಟಿಕೊಂಡವ್ರು ಗೊತ್ತಾ? ನೋಡ್ರಿ ಪ್ರೇರಾರುವಂಥ ದೇವರ ಮಕ್ಕಳಿರ, ಕೊನೆ ಮಾತುಗಳಲ್ಲಿ ದಾವೀದ ಮಹಾರಾಜನು ತನ್ನ ಕುಟುಂಬವನ್ನು ಹೇಗೆ ಕಟ್ಟಿಕೊಂಡನಂದ್ರೆ ಪ್ರೇರೆ ಏನ್ರಿ, 144ನೇ ಅಧ್ಯಾಯ 12ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರ. ದಾವೀದ ಮಹಾರಾಜನ ಅಷ್ಟು ಪ್ರಯಾಸ ಪಟ್ಟು ಕಣ್ಣೀರು ಸುರಿಸಿ ಏನ್ರಿ ದುಃಖ ಪಟ್ಟು ಕೇಸಿ ತನ್ನ ಕುಟುಂಬನ ಹೇಗೆ ಕಾಪಾಡಿಕೊಂಡನಂದ್ರೆ ಪ್ರೇರೆ, ತನ್ನ ಕುಟುಂಬದನ್ನು ಕುರಿತು ದೇವರ ಮುಂದೆ ಹೇಗೆ ನಿಲ್ಲಿಸಿದನಂದ್ರೆ ಪ್ರೇರ ಇರುವಂಥ ದೇವರ ಮಕ್ಕಳಿರ. ಆತನ ಕುಟುಂಬವನ್ನು ನೋಡಿ ಪ್ರಾರಂಭದಲ್ಲಿ ಯಾವ ಪ್ರೀತಿಯಿಂದಾದರೂ ಪ್ರೀತಿಸಿ ದಾವೀದನನ್ನು ಆರಿಸಿಕೊಂಡಿದ್ದನೋ ಕೊನೆ ಗಳಿಗೆಯಲ್ಲಿ ತನ್ನ ಕುಟುಂಬವನ್ನು ಕುರಿತು ಸಹ ದೇವರು ಬರೆಸಲ್ಪಟ್ಟಿದ್ದಾನ ಪ್ರೇರೆ. ಹೇಗಿದೆ ನೋಡ್ರಿ ಪ್ರೇರ ಆತನ ಕುಟುಂಬವು? ಯೌವನಸ್ಥರಾದ ನಮ್ಮ ಗಂಡು ಮಕ್ಕಳು ಹೊರವಾಗಿ ಬೆಳೆದಿರುವ ಸಸಿಗಳಂತೆ ಇರುವರು. ಹೆಣ್ಣು ಮಕ್ಕಳು ಅರಮನೆಯಲ್ಲಿರುವ ವಿಚಿತ್ರವಾಗಿ ಕೆತ್ತಿದ ಮೂಲೆಗಂಬದಂತಿರುವರು. ನೋಡ್ರಿ ಪ್ರೇರೆ, ಹೆಣ್ಣು ಮಕ್ಕಳು ಅರಮನೆಯಲ್ಲಿರುವ ವಿಚಿತ್ರವಾಗಿ ಕೆತ್ತಿದ ಮೂಲೆಗಂಬದಂತೆ ಇರುವರು. ವಿಚಿತ್ರವಾಗಿ ಕೆತ್ತಿದ ಮೂಲೆಗಂಬದಂತೆ ಇರುವರಂತ ಹೆಣ್ಣು ಮಕ್ಕಳು. ಒಂದು ಕುಟುಂಬ, ಒಂದು ಮನೆ, ದಾವೀದ ಮಹಾರಾಜನ ಮನೆ ಏನ್ರಿ, ಒಂದು ದೊಡ್ಡದು ಬಂಗಲಿದೆ. ಆ ಬಂಗಲು ಇದೆ, ಅದಕ್ಕೆ ಪಿಲ್ಲರ್ಗಳಿದಾವೆ ಪ್ರೇರೆ. ಆ ಪಿಲ್ಲರ್ಗಳು ಎಂಥವಾಗಿದ್ದಾವೆ ಅಂದ್ರೆ ಪ್ರೇರೆ, ಇದೆಲ್ಲ ಗೋಡೆ ಇದೆ ಅಂದರೆ ಇದು ಟಿನ್ ಶೆಡ್ ಎಲ್ಲ ಒತ್ಕೊಂಡು ನಿಂತದ ಪ್ರೇರಿ. ಒಂದು ಫಂಕ್ಷನ್ ಹಾಲ್ ಮುಂದುಗಡೆ ಕಾಲಮ್ ಇರುವುದರಿಂದನೇ ಆ ಸ್ಲಾಪ್ ಒತ್ಕೊಂಡು ನಿಂತಿದೆ ಪ್ರೇರೆ. ಕೆಲವರು ಬಂಗಲಗಳನ್ನು ಅಂದರೆ ಮನೆಗಳನ್ನು ನಿರ್ಮಾಣ ಮಾಡ್ತಾರೆ ಪ್ರೇರೆ. ಈಗ ಆ ಮನೆಗಳನ್ನು ನಿರ್ಮಾಣ ಮಾಡಿದಾಗ ಆ ಪಿಲ್ಲರ್ಸ್ ಹಾಕಿರ್ತಾರೆ, ಕಾಲಮ್ಸ್ ಹಾಕಿರ್ತಾರೆ, ಸ್ಲಾಪ್ ಮುಂದಕ್ಕೆ ಒಯ್ದಿರ್ತಾರೆ ಪ್ರೇರೆ. ಎಷ್ಟಡಿ ಅಂದರೆ ಒಂದು 6 ಅಡಿ ಅಥವಾ 7 ಅಡಿ 5 ಅಡಿ ಒಯ್ದಿರ್ತಾರೆ ಪ್ರೇರೆ ಏನ್ರಿ. ಅದಕ್ಕಿಂತ ಹೆಚ್ಚು ಅಂದರೆ 8 ಅಡಿ ಸ್ಲಾಪ್ ಬೆಳೆಸ್ಕೊಂಡಿದ್ದಾರೆ ಅಂದರೆ ಅದು ನಿಲ್ಲಲ್ಲ ಅಂತೇಳಿ ರವಂಡು ಪಿಲ್ಲರ್ ಹಾಕಿರ್ತಾರೆ ಪ್ರೇರೆ. ರವಂಡು ಪಿಲ್ಲರ್ ಒಂದು ಬಂಗಲ ಅಂದರೆ ಒಂದು ಮನೆ, ಅರಮನೆ ಅಂದರೆ ಮುಂದುಗಡೆ. ಯಾಕಂದರೆ ಆ ಸ್ಲಾಪ್ಗೆ ಸಪೋರ್ಟ್ ಪಿಲ್ಲರ್ ಅಂದರೆ ಆ ಪಿಲ್ಲರ್ಗೆ ಏನು ಮಾಡ್ತಾರೆ ಅಂದರೆ ಇದು ರೌಂಡ್ ಪಿಲ್ಲರ್ ಇದೆ ಅಂತೇಳಿ ಅದಕ್ಕೆ ಡಿಸೈನ್ ಕತ್ತಿರ್ತಾರೆ ಪ್ರೇರಾರು ಅಂತ ದೇವ್ರ ಮಕ್ಕಳ ಒಂದು ಬಂಗಲ್ಗೆ ಡಿಸೈನ್ ಏನ್ರಿ. ದಾರಿಯಲ್ಲಿ ಹೋಗುವವರು ಬರುವವರು ಏನು ಮಾಡ್ತಿರ್ತಾರೆ ಅಂದ್ರೆ ಆ ಮನೆಗೆ ಆ ಪಿಲ್ಲರ್ ಎಷ್ಟು ಸಪೋರ್ಟನ್ನು ಸ್ತ್ರೀ ಹೆಣ್ಮಕ್ಕಳು ಒಂದು ಕುಟುಂಬಕ್ಕೆ ಅದೇ ಥರ ಕಂಬವಾಗಿ ಇಟ್ಟುಕೊಳ್ಳಬೇಕಂದ್ರೆ ಆ ಒಂದು ಪಿಲ್ಲರ್ ಆಗಿ ನಿಲ್ಲಬೇಕು ಪ್ರೇರೆ.
ನೋಡಿದ್ರೆ ಪ್ರೇರೆ, ದಾವೀದ ಮಹಾರಾಜನ ಹೇಳುವಂಥ ಮಾತು ಎಷ್ಟು ಅದ್ಭುತವಾದಂಥ ಮಾತು ನೋಡ್ರಿ ಪ್ರೇರೆ. ತನ್ನ ಕುಟುಂಬನ ಹೇಗೆ ಕಾಪಾಡಿಕೊಂಡನು ಗೊತ್ತ ಪ್ರೇರೆ? ಕಣ್ಣೀರು ಸುರಿಸನ, ಪಶ್ಚಾತ್ತಾಪ ಪಟ್ಟನ, ದುಃಖ ಪಟ್ಟನ, ತಾನು ಮಾಡಿರುವಂಥ ತಪ್ಪುಗಳನ್ನು ಪಾಪಗಳನ್ನು ಒಪ್ಪಿಕೊಂಡು ದೇವರೇ ನನ್ನ ಕ್ಷಮಿಸು 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 ಅಂತ ಹೇಳಿಕೊಂಡು ತನ್ನ ಮಕ್ಕಳನ್ನು ಯಾವ ವಿಧದಲ್ಲಿ ಬೆಳೆಸಿದಾನಂದ್ರೆ ಪ್ರೇರಾಗಿರುವಂಥ ದೇವ್ರ ಮಕ್ಕಳಿರ, ಹೆಣ್ಣು ಮಕ್ಕಳು ಅರಮನೆಯಲ್ಲಿರುವ ವಿಚಿತ್ರವಾಗಿ ಕೆತ್ತಿದ ಮೂಲೆಗಂಬದಂತೆ ಇರುವರು. ಒಂದು ಪಿಲ್ಲರ್, ಒಂದು ಸ್ಲಾಪು ಒತ್ತುಕೊಳ್ಳುವುದಕ್ಕೆ ಕಾಲಮ್ ಎಷ್ಟು ಸಪೋರ್ಟನೋ ಒಂದು ಕುಟುಂಬ ಕೂಡ ಸ್ತ್ರೀಯರಷ್ಟೇ ಸಪೋರ್ಟಮ್ಮ. ನಿಜ ಪ್ರೇರೆ, ಒಂದು ಕುಟುಂಬ ಸಮಾಧಾನವಾಗಿ ಇರಬೇಕಂದ್ರೆ ಸ್ತ್ರೀ ಹೇಗಿರ್ಬೇಕಂದ್ರೆ ಪ್ರೇರೆ, ಚಂದ್ರ ಹಾಗೆ ತಂಪಾಗಿರ್ಬೇಕು ಪ್ರೇರೆ. ಹೇಗಿರ್ಬೇಕಮ್ಮ? ಚಂದ್ರ ಹಾಗೆ ತಂಪಿರ್ಬೇಕು ಪ್ರೇರಾಗಿರುವಂಥ ದೇವ್ರ ಮಕ್ಕಳಿರ. ತಂದೆ ಸೂರ್ಯನಾಗೆ ಕುಟುಂಬಕ್ಕೆ ಬೆಳಕು ಕೊಡ್ತಿರ್ಬೇಕು ಪ್ರೇರಾಗಿರುವಂಥ ದೇವ್ರ ಮಕ್ಕಳಿರ. ಏನ್ರ ಸೂರ್ಯನಾಗೆ ಕುಟುಂಬಕ್ಕೆ ಬೆಳಕು ಕೊಡ್ತಿರ್ಬೇಕು ಪ್ರೇರಾಗಿರುವಂಥ ದೇವ್ರ ಮಕ್ಕಳಿರ. ನಕ್ಷತ್ರಗಳು ಹೇಗಿರ್ತಾವೆ ನೋಡಿದ್ರೆ, ಆ ನಕ್ಷತ್ರಗಳು ನಿಜವಾಗಲೂ ಕುಟುಂಬದಲ್ಲಿ ಮಕ್ಕಳು ಆ ನಕ್ಷತ್ರಗಳ ಹಾಗೆ ಒಳಿಬೇಕಂದ್ರೆ ತಾಯಿ ಚಂದ್ರ ಥರ ತಂಪಾಗಿರಬೇಕು, ತಂದೆ ಸೂರ್ಯ ಥರ ಬೆಳಕು ಕೊಡ್ತಿರ್ಬೇಕು. ಇವರಿಬ್ಬರ ಮಧ್ಯದಲ್ಲಿ ನಕ್ಷತ್ರಗಳು ಆಕಾಶದಲ್ಲಿ ತಳ 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 ಅಂತ ಹೇಗೆ ಮಿಂಚುತ್ತಿರ್ತಾವೋ ಒಳಿತಿರ್ತಾವೋ ಆ ಥರ ಮಕ್ಕಳು ಸಹ ಒಳಿತಾ ಇರ್ತಾರ ಪ್ರೇರಾಗಿರುವಂಥ ದೇವ್ರ ಮಕ್ಕಳಿರ. ಏನ್ರಿ, ತಾಯಿ ಒಂದು ಸೈಡು ತಂದೆ ಒಂದು ಸೈಡ್ ಇದ್ದರೆ ಮಕ್ಕಳೇನಾಗೋಗ್ಬಿಡ್ತಾರ? ಬ್ಲಾಕ್ ಆ್ಯಂಡ್ ವೋಲ್, ಚೀಕಟಾಗಿ ಹೋಗ್ಬಿಡ್ತಾರ ಪ್ರೇರೆ. ಏನ್ರಿ, ನಕ್ಷತ್ರಗಳು ಪ್ರೇರೆ. ನಿನ್ನೆ ಯಾರು ಅಂದರು, ನಾವೆಲ್ಲರೂ ಅಡಿಗೆ ಮಾಡುವಂಥ ವೇಳೆ ಮಾಡಾಯ್ತು ಗಾಳಿ ದಾವಿದೆ ಯಾರು ಅಂದರು ಪ್ರೇರೆ. ಈಗ ಚುಕ್ಕೆ ಕಾಣ್ತಾ ಇದೆ ಅಂತೇಳಿ, ನಕ್ಷತ್ರ ಕಾಣ್ತಾ ಇದೆ ಅಂತೇಳಿ ಪ್ರೇರೆ. ಅಂದರೆ ನಕ್ಷತ್ರ ಕಂಡ್ರೆ ಮಳೆ ಬರಲ್ಲ ಎಂಬುದು ಸೂಚನೆ ನಮಗೆ. ಖಚಿತವಾಗಲು ಮಳೆ ಬರಲ್ಲ ಅನ್ಕೊಂಡಿವಿ ಪ್ರೇರೆ 100%. ಅಂದರೆ ನಕ್ಷತ್ರಗಳು, ಆ ಒಳಿವ ನಕ್ಷತ್ರವನ್ನು ದೇವರು ನಮಗೆ ಯಾಕೆ ತೋರಿಸ್ತದನಂದ್ರೆ ಪ್ರೇರೆ, ಈಗೋ ನಾವು ಸಹ ನಕ್ಷತ್ರ ಆಗಿ ಜೀವಿಸಬೇಕು. ನೋಡಿದ್ರೆ ಅಂತ ಬೈಬಲ್ ವಂಡರ್ಫುಲ್ ಪ್ರೇರೆ. ಬೈಬಲಲ್ಲಿರುವಂಥ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಕಾಪಾಡಿಕೊಳ್ಳಬೇಕು ಪ್ರೇರೆ. ಅವಾಗ ನಮ್ಮ ಕುಟುಂಬ ಹೇಗಿರ್ತಾವೆ ಗೊತ್ತಾ? ಯಾವ ರೀತಿಯಾಗಿರ್ತಾವೆ ಗೊತ್ತಾ? ದೇವರ ಅನ್ಕಂಡಾಗಿ ಬದುಕಿಸುತ್ತಾನ ಪ್ರೇರೆ. ನಮಗೇನು ಕಡಿಮೆ ಆಗಿರಲ್ಲ ಪ್ರೇರೆ, ಎಲ್ಲವನ್ನು ಒದಗಿಸಿ ಕೊಡ್ತಾನೆ ಪ್ರೇರ ಆಗಿರುವಂಥ ದೇವ್ರ ಮಕ್ಕಳಿರ. ಹೇಳಿ, ನಮ್ಮ ಮಕ್ಕಳಿಗೋಸ್ಕರ ನಾವು ಆಲೋಚನೆ ಮಾಡ್ತೀವಿ? ಆಲೋಚನೆ ಮಾಡಲ್ಲ. ನಮಗೋಸ್ಕರ ನಾವೇನಾದರೂ ಆಲೋಚನೆ ಮಾಡ್ತೀವ? ಆಲೋಚನೆ ಮಾಡಲ್ಲ. ನಮಗೋಸ್ಕರ ಆಲೋಚನೆ ಮಾಡದೆ ಇರುವುದಕ್ಕೋಸ್ಕರ ಏನು ಹೇಳ್ತದೆ ನೋಡ್ರಿ ಪ್ರೇರೆ, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ತೆಗೆದುಕೊಳ್ಳೋಣ ಪ್ರೇರಾಗಿರುವಂಥ ದೇವ್ರ ಮಕ್ಕಳಿರ. ನೋಡ್ರಿ, ದೇವರು ಹೇಳುವಂಥ ಮಾತು ಮೊದಲನೇದಾಗಿ ಪ್ರೇರಾಗಿರುವಂಥ ದೇವ್ರ ಮಕ್ಕಳಿರ. ಎಂಥ ಮಾತು ಹೇಳ್ತಾ ಇದ್ದಾರೆ ಎಂಬ ವಿಷಯನೂ ಕುರಿತು ನಾವು ಆಲೋಚನೆ ಮಾಡಿದ್ರೆ ನಮಗೆ ನಿಜವಾಗಲೂ ಪ್ರೇರೆ ಬೈಬಲ್ನ ಮರಿಬಾರ್ದು. ಬೈಬಲ್ನ ಹೆಚ್ಚೆಚ್ಚಾಗಿ ಅಭ್ಯಾಸ ಮಾಡ್ಬೇಕನ್ನಿಸ್ತದ ಪ್ರೇರೆ. ಮಾಡಬೇಕು. ಮಾಡಿದ್ರೆ ನಮ್ಮ ಪರಲೋಕದಲ್ಲಿರುವ ನಮ್ಮ ತಂದೆಗೆ ನಾವು ಹತ್ತಿರವಾಗುತ್ತೀವಿ, ದೇವ್ರನ್ನ ವಶೀಕರಣವಾಗಿ ಮಾಡಿಕೊಳ್ಳುತ್ತೀವಿ. ನೋಡ್ರಿ ಪ್ರೇರೆ, 6ನೇ ಅಧ್ಯಾಯ 6ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರೆ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಕಳಿಸಬೇಕು. ನೋಡಿದ್ರೆ ಮೋಶೆ ಮುಖಾಂತರವಾಗಿ ದೇವರು ಬರೆಸಲ್ಪಟ್ಟಿರುವಂಥ ಮಾತೇನಂದ್ರೆ ಪ್ರೇರೆ, ನಾನು ಈಗ ತಿಳಿಸುವ ಮಾತುಗಳು ಅಮ್ಮ ತಂದೆದವರೇ ತಾಯಿಂದರೇ ಈ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಏನ್ರಿ, ದಾವೀದ ಮಹಾರಾಜನು ತನ್ನ ಮಕ್ಕಳನ್ನು ಒಂದು ಅರಮನೆಗೆ ಕಂಬಗಳಿಗೆ ವಿಚಿತ್ರವಾಗಿ ಕೆತ್ತಿದ್ದಂತೆ ಇದ್ದಾನೆ ಅಂತ ಹೇಳ್ತಿದ್ದಾನಂದ್ರೆ ಆ ಮಕ್ಕಳಿಗೋಸ್ಕರ ಈಗ ಆ ಮಕ್ಕಳನ್ನ ಆ ಅರಮನೆ ಒಂದು ಕಂಬಕ್ಕೆ ಹೋಲಿಸಿ ಮಾತಾಡ್ತದಾನಂದ್ರೆ ಆ ಮಕ್ಕಳನ್ನ ಆ ರೀತಿಯಾಗಿ ತಯಾರು ಮಾಡಬೇಕಂದ್ರೆ ದಾವೀದ ಮಹಾರಾಜನು ಏನು ಮಾಡಿದಾನಂದ್ರೆ ಪ್ರೇರೆ, ಹೃದಯದಲ್ಲಿ ನಿಧಿಯನ್ನಾಗಿಟ್ಟುಕೊಂಡನ ಪ್ರೇರೆ. ದೇವರೇ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿದ್ದೀನಿ. ಯಾಕೆ ಬಚ್ಚಿಟ್ಟುಕೊಂಡನ? ನನ್ನ ಮಕ್ಕಳಿಗೆ ಕಲಿಸಬೇಕು ದೇವರೇ, ಇದೇ ನಿನಗಿಷ್ಟ. ನಾನು ತಪ್ಪೋಗಿದ್ದು ನಿಜ. ಈಗ ನನ್ನ ಮಕ್ಕಳಿಗೆ ನಾನು ಕಲಿಸಬೇಕಂದ್ರೆ ನೀನು ನನ್ನ ಕ್ಷಮಿಸಬೇಕು. ನೀನು ಕ್ಷಮಿಸಿರುವುದರಿಂದ ನನ್ನ ಮಕ್ಕಳನ್ನು ನನ್ನ ಕುಟುಂಬವನ್ನು ಕಟ್ಟಿಕೊಂಡು ದೇವರೇ, ಈ ಲೋಕದಲ್ಲಿ ಏನು ಶಾಶ್ವತ ಐತೆ ದೇವ, ಎಲ್ಲ ಬಿಟ್ಟು ಹೋಗುವಂಥದ್ದೇ. ಒಂದು ದಿನ ನಿನ್ನ ಬರಳಿಗೆ ಬರಬೇಕು, ನಿನ್ನ ಹತ್ರ ಬರಬೇಕು. ನರೆಲ್ಲರೂ ತಿರುಗಿ ಬರ್ಬೇಕಂತೇಳಿ ದೇವರ ಆಶೆಯಿಂದ ಎದುರು ನೋಡ್ತಾ ಇದ್ದಾನೆ ಪ್ರೇರೆ. ಮತ್ತು ನಾವೆಲ್ಲರೂ ತಿರುಗಿ ಹೋಗಬೇಕಂದ್ರೆ ನಮ್ಮ ಹೃದಯದಲ್ಲಿ ದೇವರ ಆಜ್ಞೆಗಳು ಮಾತುಗಳನ್ನು ಇಟ್ಟುಕೊಳ್ಳಬೇಕು.
ನಿಜ ಪ್ರೇರೆ, ಇಟ್ಟುಕೊಂಡ್ರೆ ಏನಿರ್ತದೆ ಗೊತ್ತು, ಹೆಂಗೆ ಬದುಕ್ತು ಗೊತ್ತಾ ಪ್ರೇರೆ, ತುಂಬ ಅದ್ಭುತವಾದ ರೀತಿಯ ಜೀವಿತ ಪ್ರೇರೆ. ಏನ್ರಿ, ಹೊಸ ಒಡಂಬಡಿಕೆಯಲ್ಲಿ ಲೋಕನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಅವರು ಕೂಡ ಏನಂತ ಹೇಳ್ತಾ ಇದಾರೆ ನೋಡ್ರಿ ಪ್ರೇರೆ. ಏನ್ರಿ 23ನೇ ಅಧ್ಯಾಯ ಅಂದುಕೊಳ್ತೀನಿ, 34ನೇ ವಚನ ಏನು ಅಂದುಕೊಳ್ತದೆ ನೋಡ್ರಿ ಪ್ರೇರ. ಆರುವಂಥ ದೇವ್ರ ಮಕ್ಕಳಿರ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಅವರು ಸಹ ಎಂಥ ಮಾತು ಹೇಳ್ತಾ ಇದಾರೆ ಅಂದರೆ ಪ್ರೇರ ಆಗಿರುವಂಥ ದೇವ್ರ ಮಕ್ಕಳಿರ, ನಿಜವಾಗ್ಲೂ ಅದ್ಭುತವಾದಂಥ ಮಾತುಗಳು ಪ್ರೇರ ಆಗಿರುವಂಥ ದೇವ್ರ ಮಕ್ಕಳು. 27-28ನೇ ವಚನವನ್ನು ಓದಿಕೊಳ್ಳೋಣ ಪ್ರೇರೆ. ನೋಡ್ರಿ, ಜನರು ಸ್ತ್ರೀಯರು ದೊಡ್ಡ ಗುಂಪಾಗಿ ಆತನ ಹಿಂದೆ ಬಂದರು. ಆ ಸ್ತ್ರೀಯರು ಎದೆ ಬಡುಕೊಳ್ಳುತ್ತಾ ಆತನ ವಿಷಯದಲ್ಲಿ ಗೊಳ್ಳಾಡುತ್ತಾ ಇದ್ದರು. ಯಾರಿವರು? ಜನರು, ಸ್ತ್ರೀಯರು. ಏನ್ರಿ, ಹೆಣ್ಣು ಮಕ್ಕಳು ಎದೆ ಬಡುಕೊಳ್ಳುತ್ತಾ ಗೊಳ್ಳಾಡುತ್ತಾ ಇದ್ದಾರಂತ ಪ್ರೇರೆ. ಎದೆ ಬಡುಕೊಳ್ಳುತ್ತಾ ಗೊಳ್ಳಾಡುತ್ತಾ ಇರುವುದರಿಂದ ಪ್ರೇರ ಆಗಿರುವಂಥ ದೇವ್ರ ಮಕ್ಕಳಿರ, ಯೇಸು ಪ್ರಭುವರು ಏನು ಹೇಳ್ತಾ ಇದಾರೆ ಒಂದು ಸರಿ ನೋಡೋಣ ಪ್ರೇರ ಆಗಿರುವಂಥ ದೇವ್ರ ಮಕ್ಕಳಿರ, ಓದಿಕೊಳ್ಳೋಣ. ಯೇಸು ಅವರ ಕಡೆಗೆ ತಿರುಗಿಕೊಂಡು ಯೆರೂಸಲೇಮಿನ ಸ್ತ್ರೀಯರೇ ನನಗೋಸ್ಕರ ಅಳಬೇಡಿ. ನನಗೋಸ್ಕರ ಯಾಕೆ ಅಳತೀರಿ ತಾಯಿರಿ? ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ, ಗೊಳ್ಳಾಡ್ರಿ, ಎದೆ ಎದೆ ಬಡ್ಕೊಳ್ಳಿರಿ. ನನಗೋಸ್ಕರ ಅಲ್ಲ. ಬ್ಲ್ಯಾಕ್ ಆ್ಯಂಡ್ ಹೋಲ್ ಕತ್ತಲ ಆಗಿರುವಂಥ ನಿಮ್ಮ ಹೃದಯವನ್ನು ಬೆಳಗಿಸಿಕೊಳ್ಳಿರಿ. ಏನ್ರಿ, ನೀವು ಹೇಗಿರ್ಬೇಕು ಗೊತ್ತಾ? ಆಕಾಶದಲ್ಲಿರುವಂಥ ಒಂದು ಸಾರಿ ಚಂದ್ರನ ನೋಡ್ರಿ, ಆಕಾಶದಲ್ಲಿರುವಂಥ ಹಗಲಲ್ಲಿ ಸೂರ್ಯನ ನೋಡ್ರಿ, ರಾತ್ರಿಯಲ್ಲಿ ಚಂದ್ರು ಎಷ್ಟು ತಂಪಾಗಿ ಬರ್ತಾನೋ, ಸ್ತ್ರೀ ಸಹ ರಾತ್ರಿ ವೇಳೆ ಸಮಯದಲ್ಲಿ ಸಹ ಮನೆಯಲ್ಲಿ ತಂಪಾಗಿರಬೇಕು. ಪ್ರಿಯರಾಗಿರುವಂಥ ದೇವರ ಮಕ್ಕಳಿರ, ಹಗಲು ವೇಳೆ ಸಮಯದಲ್ಲಿ ಕೆಲಸ ಮಾಡಿಕೊಂಡು ಮಧ್ಯಾಹ್ನ ವೇಳೆ ಸಮಯದಲ್ಲಿ ಗಂಡನು ಮನೆಗೆ ಹೋದಾಗ ಸೂರ್ಯನು ಲೋಕಕ್ಕೆ ಎಷ್ಟು ಬೆಳಕು ಕೊಡ್ತಾ ಇದ್ದಾನಂದರೆ ಕುಟುಂಬಕ್ಕೂ ಕೂಡ ಆ ಯಜಮಾನನು ಅಷ್ಟೇ ಬೆಳಕು ಕೊಡ್ತಿರಬೇಕು. ಆಗ ಆಕಾಶದಲ್ಲಿರುವಂಥ ನಕ್ಷತ್ರಗಳು ಹೇಗಿದ್ದಾವಲ್ಲ, ಆ ನಕ್ಷತ್ರಗಳು ಅಂದರೆ ನಿಮ್ಮ ಮಕ್ಕಳು ಆ ನಕ್ಷತ್ರ ಆಗಿ ಒಳಿತಿರಬೇಕು. ಈ ರೀತಿಯಾಗಿ ಜೀವಿಸಬೇಕಂದ್ರೆ ಈಗ ನಮಗೋಸ್ಕರ ಅಳಬೇಡ್ರಿ, ನಿಮಗೋಸ್ಕರ ಅಳಿರಿ, ನಿಮ್ಮ ಮಕ್ಕಳಿಗೋಸ್ಕರ ಅಳಿರಿ, ಗೊಳ್ಳಾಡಿರಿ, ಏದೇ ಬಡುಕೊಳ್ಳಿರಿ ಅಂತ ಹೇಳ್ತಾ ಅದನ್ನು ಪ್ರೇರ ಆಗಿರುವಂಥ ದೇವ್ರ ಮಕ್ಕಳಿರ ಯೇಸು ಕ್ರಿಸ್ತವರು. ಯಾಕೆ ಗೊತ್ತಾ? ಇವತ್ತಿನ ದಿನದಲ್ಲಿ ಅತಿ ಹೆಚ್ಚಾಗಿ ಕೆಟ್ಟು ಹೋಗುತ್ತಿರುವಂಥವರು ಪ್ರಪಂಚದಲ್ಲಿ ಯಾರಂದ್ರೆ ಪ್ರೇರೆ ಮಕ್ಕಳೇ. ಎಷ್ಟು ವಯಸ್ಸಿನ ಮಕ್ಕಳು? ಏನ್ರಿ, 16-18 ವರ್ಷ, 15-18 ವರ್ಷ, 14-18 ವರ್ಷದವರೆಗೂ ಕೆಟ್ಟು ಹೋಗ್ತಾ ಇದ್ದಾರೆ ಮಕ್ಕಳು. ಯಾಕಂದರೆ ಅವರ ಮಕ್ಕಳ ಹೃದಯದಲ್ಲಿ ಏನಿಲ್ಲ ಅಂದರೆ ಪ್ರೇರೆ, ದೇವರ ವಾಕ್ಯಗಳಿಲ್ಲ, ದೇವರ ಮಾತುಗಳಿಲ್ಲ, ದೇವರ ನುಡಿಗಳಿಲ್ಲ. ಏನ್ರಿ, ಇದು ಅನ್ಯ ಜನಗಳ ಮಧ್ಯದಲ್ಲಿ ಕೆಟ್ಟೋದ್ರೂ ಪರವಾಗಿಲ್ಲ ಪ್ರೇರ ಆಗಿರುವಂಥ ದೇವ್ರ ಮಕ್ಕಳಿರ. ಬಾಧಕಾರವಾದಂಥ ವಿಷಯ ಏನಂದ್ರೆ ಪ್ರೇರೆ, ಕ್ರೈಸ್ತರಾಗಿರುವಂಥ ನಮ್ಮವರ ಮಧ್ಯದಲ್ಲಿ ಮಕ್ಕಳು ಮಾರ್ಗ ತಪ್ಪಿ ಹೋಗ್ತಾ ಇದ್ದಾರೆ. ಕಾರಣ ಏನಂದರೆ ಈ ಮಾತುಗಳು ಎದೆಯಲ್ಲಿ ನಿಧಿಯನ್ನಾಗಿಟ್ಟುಕೊಳ್ಳುತ್ತಾ ಇಲ್ಲ, ಕಾಪಾಡಿಕೊಳ್ಳುತ್ತಾ ಇಲ್ಲ. ದೇವರ ಆಜ್ಞೆಗಳು ಪ್ರೇರೆ. ಪ್ರೀತಿಯುಳ್ಳ ದೇವರ ಮಕ್ಕಳಿರ, ದೇವರ ಉದ್ದೇಶ ಏನು ಗೊತ್ತಾ? ನಾವು, ನಮ್ಮ ಕುಟುಂಬವು, ನಮ್ಮ ಮಕ್ಕಳು, ನಾವೆಲ್ಲರೂ ಸೇರಿಕೊಂಡು ಹೇಗೆ ಬದುಕಬೇಕಂತೇಳಿ ಆಲೋಚನೆ ಮಾಡಿದ್ದಾನಂದರೆ ಆ ಥರ ನಾವು ಜೀವಿಸ್ತಾ ಇಲ್ಲ, ಬದುಕುತ್ತಾ ಇಲ್ಲ. ಅದಕ್ಕಾಗಿ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ಮತ್ತೊಂದು ಸರಿ ಬೆಳಕಲ್ಲಿ ನಡೀರಂತ ಹೇಳಿದ ಪ್ರೇರ ಇರುವಂಥ ದೇವರ ಮಕ್ಕಳಿರ. ಆ ಬೆಳಕಲ್ಲಿ ನಡಿಬೇಕಂದ್ರೆ ಯೇಸು ಸ್ವಾಮಿ ಅವರು ಹೇಳಿರುವಂಥ ಮಾತು ಏನು ಗೊತ್ತಾ ಪ್ರೇರ ಇರುವಂಥ ದೇವ್ರ ಮಕ್ಕಳಿರ? ಅಮ್ಮ, ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರ ಅಳಿರಿ, ನಿಮ್ಮ ಮಕ್ಕಳಿಗೋಸ್ಕರ ಅಳಿರಿ, ಗೊಳ್ಳಾಡಿರಿ, ಎದೆ ಬಡುಕೊಳ್ಳಿರಿ, ಕಣ್ಣೀರು ಸುರಿಸಿರಿ ಮಕ್ಕಳಿಗೋಸ್ಕರ. ಹೌದು, ನಿಜ. ಮಕ್ಕಳನ್ನ ಕಾಪಾಡಿಕೊಳ್ಳಬೇಕಂದ್ರೆ ದೇವರು ಮೊದಲು ನಿಮ್ಮ ಹೃದಯದಲ್ಲಿ ಏನಿರ್ಬೇಕಂತ ಹೇಳ್ತಾನಮ್ಮ? ದೇವರ ವಾಕ್ಯ. ಆ ವಾಕ್ಯಗಳಿದ್ದರೆ ನಮಗೆ ಯಾರು ವಶ ಆಗ್ತಾರ? ದೇವರ ವಶ ಆಗುತ್ತಾನ. ಒಂದು ವೇಳೆ ವಾಕ್ಯ ಇಲ್ಲದೆ ಹೋದರೆ ನಾಮಕಾರ್ಥವಾಗಿ ನಾವು ಇಲ್ಲಿ ಕುಂತೀವಿ ಅಂತ ತಿಳ್ಕೊಳ್ರಿ, ನಮ್ಮ ಹೃದಯದ ಆಲೋಚನೆ ಯಾರಿಗೆ ಗೊತ್ತಾಗ್ತದ? ದೇವರಿಗೆ ಗೊತ್ತಾಗ್ತದ. ಆಗ ಆತನ ನಮ್ಮನ್ನು ಬಲ್ಲದಿರುವ ಬಲ್ಲಾತನ ಆದದರಿಂದ ನಮಗೆ ಯಾರಿಗೂ ಯೇಸು ಪ್ರಭು ಆಗೋದಿಲ್ಲ. ಅಂದರೆ ನಮ್ಮ ಹೃದಯ ಶುದ್ಧವಾಗಿರಬೇಕು, ಒಳ್ಳೆ ಮನಸ್ಸಿರಬೇಕು, ನಿರ್ಮಲವಾದ ಮನಸ್ಸಿರಬೇಕು. ನಾವು ಯಾವಾಗಲೂ ತಂಪಾಗಿರಬೇಕು. ಯಾಕೆ ತಂಪಾಗಿರ್ಬೇಕಂದ್ರೆ ದೇವರ ಆತನ ನಮಗೆ ಒಪ್ಪಿಸಿಕೊಟ್ಟಿರುವಂಥ ಕೆಲಸ ಏನ್ರಿ, ಬೇರೆಯವರಿಗೆ ಸುವಾರ್ತೆಯನ್ನು ಸಾರುವುದಲ್ಲ, ಮಕ್ಕಳಿಗೆ ಸಾರಬೇಕು.
ನಮ್ಮ ಮಕ್ಕಳನ್ನ ಕಟ್ಟಿಕೊಂಡು ದೇವರಿಗಾಗಿ ಬೆಳೆಸಬೇಕು, ದೇವರ ಮಾರ್ಗದಲ್ಲಿ ನಡಿಬೇಕು. ಅಂದರೆ ದೇವರ ಒಂದು ಸನ್ಮಾರ್ಗದಲ್ಲಿ ನಡಿಬೇಕಂದ್ರೆ ನಾವು ಆಲೋಚನೆ ಮಾಡಬೇಕಾದಂಥ ಪ್ರಾಮುಖ್ಯವಾದಂಥ ವಿಷಯಗಳು, ಬೈಬಲಲ್ಲಿರುವಂಥ ವಿಷಯಗಳು ಮಕ್ಕಳ ಹೃದಯದಲ್ಲಿ ತುಂಬಬೇಕು ಪ್ರೇರೆ. ನಿಜ, ತುಂಬಿದಾಗ ಮಾತ್ರ ನಮ್ಮ ಕುಟುಂಬವು ಹೇಗಿರ್ತಾವೆ ಗೊತ್ತಾ ಪ್ರೇರೆ? ಆಕಾಶದಲ್ಲಿರುವಂಥ ಸೂರ್ಯ ಚಂದ್ರ ನಕ್ಷತ್ರಗಳಾಗಿ ನಮ್ಮ ಕುಟುಂಬ ಇರ್ತಾವೆ ಪ್ರೇರೆ. ಒಂದು ವೇಳೆ ದೇವ್ರ ಮಾತುಗಳು ಇಲ್ಲ ಅಂತ ತಿಳ್ಕೊಳ್ರಿ ಪ್ರೇರೆ, ನಮ್ಮ ಕುಟುಂಬ ಏನಾಗೋಗ್ಬಿಡ್ತಾವ? ದೇವರ ಕತ್ತಿಗೆ ಬಲೆಯಾಗಿ ಹೋಗ್ಬಿಡ್ತಾವ ಪ್ರೇರೆ. ನಿಜ ಪ್ರೇರೆ, ದೇವರ ಕತ್ತಿಗೆ ಬಲೆಯಾಗಿ ಹೋಗ್ಬಿಡ್ತಾವ ಪ್ರೇರೆ. ದೇವರ ಎಷ್ಟೋ ಆಶೆ ಇಟ್ಕೊಂಡನ, ದೇವರ ಏನೋ ಸಂಕಲ್ಪ ಇಟ್ಕೊಂಡನ ಏನ್ರಿ. ನಾವೆಲ್ಲರೂ ಇಲ್ಲಿ ಬಂದು ಸೇರ್ಬೇಕಂದ್ರೆ ನಮ್ಮ ಸಂಕಲ್ಪ ಅಲ್ಲ, ನಮ್ಮ ಚಿತ್ತವಲ್ಲ, ಇದು ನಮ್ಮ ನಿರ್ಧಾರವಲ್ಲ. ದೇವರು ಭೂಮಿಗೆ ಬುನಾದ ಹಾಕೋದಕ್ಕಿಂತ ಮುಂಚಿತವಾಗಿ ಏನ್ರಿ 21ನೇ ಶತಮಾನದಲ್ಲಿ ಜಯಶಾಲ ಅವರ ಮುಖಾಂತರ ಸತ್ಯವನ್ನು ತಿಳಿದುಕೊಂಡು ಈಗ ಈ ಒಂದು ಮಾನವಿ ಪಟ್ಟಣದಲ್ಲಿ 21ನೇ ಶತಮಾನದಲ್ಲಿ 5 ದಿನಗಳ ಕಾಲವರೆಗೂ ಒಳ್ಳೆ ಜ್ಞಾನದ ಸಂಗತಿಗಳನ್ನು ನಾವು ತಿಳಿದುಕೊಂಡು ನಮ್ಮ ಹೃದಯದಲ್ಲಿಟ್ಟುಕೊಂಡು ಆ ಮಾತುಗಳನ್ನೇ ನಾವು ನಮ್ಮ ಮಕ್ಕಳ ಹೃದಯದಲ್ಲಿಡಬೇಕಂತ ಪ್ರೇರಾರಂಥ ದೇವ್ರ ಮಕ್ಕಳಿರ. ಇದು ದೇವರು ಇಂದಿನ ಆಲೋಚನೆ ಅಲ್ಲ. ಜಗತ್ತು ಹುಟ್ಟುವುದಕ್ಕಿಂತ ಮುಂಚೆ, ಭೂಮಿಗೆ ಬೂನಾದಿ ಹಾಕೋದಕ್ಕಿಂತ ಮುಂಚಿತವಾಗಿ ದೇವರು ನಮ್ಮನ್ನು ವಶ ಮಾಡಿಕೊಂಡನ. ಇವಾಗ ನಾವೇನು ಮಾಡಬೇಕಮ್ಮ? ದೇವ್ರನ್ನ ವಶ ಮಾಡಿಕೊಳ್ಳಬೇಕು. ದಾವೀದನ ದೇವರು ಯಾವ ರೀತಿಯಾಗಾದ್ರೆ ವಶ ಮಾಡಿಕೊಂಡನೋ ಅದೇ ರೀತಿಯಾಗಿ ವಶ ಮಾಡಿಕೊಳ್ಳಬೇಕು ಪ್ರೇರೆ. ಏಬನು ಹೇಗೆ ವಶ ಮಾಡಿಕೊಂಡನೋ ಅದೇ ರೀತಿಯಾಗಿ ವಶ ಮಾಡಿಕೊಳ್ಳಬೇಕು. ಯಾಕಂದ್ರೆ ನಮ್ಮ ಕುಟುಂಬಗಳು ಇದ್ದಾವೆ, ನಮ್ಮ ಮಕ್ಕಳಿದಾರ. ನಾವೆಲ್ಲರೂ ಒಂದು ಕುಟುಂಬಸ್ಥರಾಗಿದ್ದು ದೇವರ ಒಂದು ಸನ್ಮಾರ್ಗದಲ್ಲಿ ಜೀವಿಸುತ್ತಾ ಬದುಕುವವರಾಗಿರಬೇಕು ಪ್ರೇರೆ. ಯಾಕೆ ಗೊತ್ತಾ? ಆ ಶಿಲುಬೆ ತ್ಯಾಗ ಯಾರಿಗೋಸ್ಕರಮ್ಮ? ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ, ಯಾರಿಗೋಸ್ಕರ? ನಮಗೋಸ್ಕರ ತಾನೇ, ನಮ್ಮ ಮಕ್ಕಳಿಗೋಸ್ಕರ ತಾನೇ ಏನ್ರಿ. ನಮಗೋಸ್ಕರ ಆ ಶಿಲುಬೆ ತ್ಯಾಗ ಆದಾಗ ಆ ಶಿಲುಬೆ ತ್ಯಾಗದಲ್ಲಿ ಒಂದು ಸರಿ ಜ್ಞಾಪಕ ಮಾಡಿಕೊಳ್ರಿ ಪ್ರೇರೆ, ಆತನ ಮರಣ, ಆತನಿಗೆ ಬಿದ್ದಿರುವಂಥ ಪೆಟ್ಟುಗಳು, ಏಟುಗಳು, ಅವಮಾನಗಳು, ನಿಂದೆಗಳು. ಯಾಕೆ? ನಮ್ಮ ಕುಟುಂಬದಗೋಸ್ಕರನ? ನಮ್ಮನ್ನು ಕಾಪಾಡೋದಕ್ಕೆ ಬಂದಾತನ? ಹೌದು, ನಮ್ಮನ್ನು ಕಾಪಾಡೋದಕ್ಕೆ ಬಂದಾನ, ನಮ್ಮನ್ನು ಪ್ರೀತಿಸೇ ಬಂದಾನ. ನಮಗಾಗಿ ಪ್ರತ್ಯೇಕವಾಗಿ ದೇವರ ಬಳಿಯಿಂದ ಆ ಮಹಾಲೋಕವನ್ನು ಬಿಟ್ಟು ಈ ಲೋಕಕ್ಕೆ ಬಂದಿದ್ದಾನೆ ಪ್ರೇರಾಗಿರುವಂಥ ದೇವರ ಮಕ್ಕಳಿರ. ನಿಜ ಪ್ರೇರೆ. ಹಾಗಿದ್ದಾಗ ನಾವು ಹೇಗೆ ಬದುಕಬೇಕು ಆಲೋಚನೆ ಮಾಡ್ರಿ ಪ್ರೇರೆ. ನಮ್ಮನ್ನು ಬದುಕಿಸುವುದಕ್ಕಾಗಿ ಆತನು ಮರಣ ಹೊಂದಿದ ಏನ್ರಿ. ನಾವು ಬದುಕುತ್ತಾ ನಾವೆಲ್ಲಿಗೆ ಹೋಗಿ ಕಚ್ಚಿವಿ? ನಮ್ಮ ಮಕ್ಕಳನ್ನ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದೀವಿ ಪ್ರೇರೆ? ಆಲೋಚನೆ ಮಾಡ್ಕೊಳ್ರಿ ಪ್ರೇರೆ. ಬೇಡ, ಈ ಲೋಕ ನಮಗೆ ಶಾಶ್ವತವಲ್ಲ. ಯಾವಾಗ ಮರಣ ಬರ್ತದೋ ಗೊತ್ತಿಲ್ಲ. ಇಂದೇ ರಕ್ಷಣೆ ದಿನ, ನಾಳೆ ಏನು ಸಂಭವಿಸ್ತದೋ ಗೊತ್ತಿಲ್ಲ. ಇವತ್ತೇ ನಮಗೆ ಒಳ್ಳೆಯ ಸಮಯ ಇಲ್ಲ. ಯಾವಾಗ ಏನಾಗೋಗ್ಬಿಡ್ತದೋ ಗೊತ್ತಿಲ್ಲ. ದೇಹದಲ್ಲಿ ಯಾವ ರೋಗ ಅಟ್ಯಾಕ್ ಆಗಿಬಿಡ್ತದೋ ಗೊತ್ತಿಲ್ಲ. ಯಾವಾಗ ಹಾರ್ಟ್ ಅಟ್ಯಾಕ್ ಬರ್ತದೋ ಗೊತ್ತಿಲ್ಲ. ಯಾವಾಗ ಮರಣ ಬರ್ತದೋ ಗೊತ್ತಿಲ್ಲ. ಪ್ರೇರ ಇರುವಂಥ ದೇವ್ರ ಮಕ್ಕಳಿರ. ಕ್ಷಣ ಮಾತ್ರದಲ್ಲಿ ಹೋಗ್ಬಿಡ್ತು ಪ್ರೇರ ಇರುವಂಥ ದೇವ್ರ ಮಕ್ಕಳಿರ. ಯಾಕಂದ್ರೆ ಪ್ರೇರೆ ಏನಿಲ್ಲ, ನೀರಿನ ಮೇಲೆ ಗುಳ್ಳೆ ಇದ್ದಾಗ ಪ್ರೇರೆ. ನಿಜ, ನಿನ್ನೆ ರಾತ್ರಿ ನಮ್ಮ ದೊಡ್ಡಪ್ಪನ ಮಗ ಮಾತಾಡಿದಾನ ಪ್ರೇರೆ ಏನ್ರಿ. ಮಾತಾಡಿದ್ದಾನೆ, ಬೆಳಗ್ಗೆ ಹಚ್ಚಿ ಲೋಡ್ ಮಾಡಿದ್ದಾನೆ, ಆಟೋ ತೆಗೆದುಕೊಂಡನ. ಇನ್ನು ರಾಯಚೂರು ಗೆಂಜಿಗೆ ಹೊಡಿಬೇಕಂತೇಳಿ ಆಟೋ ಹೊಡೆದುಕೊಂಡು ಹೋಗ್ಯಾನ. ಕ್ಷಣ ಟಕ್ ಅಂತ 6 ಗಂಟೆಗೆ ಪಲ್ಟಾಗ್ಬಿಟ್ಟದ, ಅಲ್ಲೇ ಬಿದ್ದಾನ. ಕಲಾಸ್, ಫಿನಿಶ್, ಇನ್ನಿಲ್ಲ, ಇವಾಗ ಮಣ್ಣಿಗೆ ಹೋಗ್ಬೇಕು ಏನ್ರಿ. ಅಂದರೆ ಅವಕಾಶ ಇಲ್ಲ. ಬದುಕುತ್ತನಂದ್ರೂ ಕೂಡ ಅವಕಾಶ ಇಲ್ಲ ಆತನಿಗೆ. ನಮ್ಮ ಕುತ್ತಿಗೆಯಲ್ಲಿ ಉಸಿರು ಇರುವಾಗಲೇ ನಮ್ಮ ಹೃದಯವನ್ನು ಶುದ್ಧಿಪಡಿಸಿಕೊಳ್ಳಬೇಕು. ನಿಜ ರೀ, ನಾವು ಯಾವಾಗಲೂ ಶುದ್ಧರಾಗಬೇಕು ಹೇಳ್ತದನ ಪ್ರೇರೆ. ಅವತ್ತು ದಾವೀದನ ಶಿಕ್ಷಿಸಿದ, ಇವತ್ತು ನಮಗೆ ಏನು ಹೇಳ್ತದನಂದ್ರೆ, ನಿಮ್ಮನ್ನು ಬಂಡು ತನಕ ಕರೆಯದೆ ಶುದ್ಧರಾಗುವುದಕ್ಕೆ ಕರೆದನಂತ ಹೇಳ್ತಾನ ಪ್ರೇರೆ ದೇವರು. ಬಂಡುತನಕ್ಕೆ ಕರೆದಲ್ಲ, ನಮ್ಮನ್ನು ಶುದ್ಧರಾಗುವುದಕ್ಕೆ ಕರೆದಿರುವುದರಿಂದ ನಾವೆಷ್ಟು ಜಾಗರೂಕತೆಯನ್ನು ತೆಗೆದುಕೊಳ್ಳಬೇಕು. ಆಲೋಚನೆ ಮಾಡ್ರಿ ಪ್ರೇರೆ. ದೇವರು ನಮಗೆ ವಶ ಕಾರಣ ಆಗಬೇಕು. ಯೇಸು ಕ್ರಿಸ್ತು ಕೊನೆ ವಚನ ಫಸ್ಟ್ ಓದಿದ್ವಲ್ಲ, ಯೋಹಾನನ ಬರೆದ ಸುವಾರ್ತೆ 2ನೇ ಅಧ್ಯಾಯ 24ನೇ ವಚನ ನೋಡ್ರಿ ಪ್ರೇರೆ. ಏನು ಹೇಳ್ತದ? ಆ ವಚನವನ್ನು ಓದಿಕೊಂಡು ನಾವು ಮುಗಿಸ್ಕೊಂಡು ಬಿಡೋಣ ಪ್ರೇರ ಇರುವಂಥ ದೇವ್ರ ಮಕ್ಕಳಿರ. ಆ ವಚನವನ್ನು ಓದಿಕೊಂಡು 2ನೇ ಅಧ್ಯಾಯ 24ನೇ ವಚನ. ಆದರೆ ಯೇಸು ಎಲ್ಲರನ್ನು ಬಲ್ಲವನಾದದ್ದರಿಂದ ಅವರಿಗೆ ವಶವಾಗಲಿಲ್ಲ. ನೋಡಿ ಪ್ರೇರೆ, ಸಾಕಮ್ಮ.
ಏನು ಹೇಳ್ತದನ್ ಪ್ರೇರೆ? ಆದರೆ ಯೇಸು ಎಲ್ಲರನ್ನು ಬಲ್ಲವನಾದ್ದರಿಂದ ಅವರಿಗೆ ವಶವಾಗಲಿಲ್ಲ. ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದವನಾದ ಕಾರಣ, ಪ್ರತಿ ಮನುಷ್ಯನ ಹೃದಯವನ್ನು ತಿಳಿದಿರುವುದರಿಂದ ಯಾವ ಮನುಷ್ಯನು ವಿಷಯದಲ್ಲಿ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯಕತೆ ಇಲ್ಲ, ಅವಶ್ಯವಿರಲಿಲ್ಲ. ನೋಡಿದ್ರೆ ಪ್ರೇರೆ, ವಶವಾಗಲಿಲ್ಲ. ಯಾರಿಗೂ? ಯೇಸು ಸ್ವಾಮಿಯವರು ಮೊದಲನೇ ಶತಮಾನದಲ್ಲಿ ಜೀವಿಸುವಂಥ ದಿನಗಳಲ್ಲಿ ಅನೇಕರು ಯೇಸು ಸ್ವಾಮಿನ ವಶ ಮಾಡಿಕೊಂಡಾರ. ಆದರೆ ಯೇಸು ಕ್ರಿಸ್ತವರು ಅವ್ರನ್ನ ವಶ ಮಾಡಿಕೊಂಡಿಲ್ಲ. ಇವಾಗ ನಾವು ಬಂದಿದ್ವಿ, ಯೇಸು ಸ್ವಾಮಿನ ವಶ ಮಾಡಿಕೊಂಡಿದ್ವಿ. ನಾವು ಆತನಿಗೆ ವಶವಾಗಿದ್ದೀವೋ ಇಲ್ಲವೋ, ನಮ್ಮ ಕುಟುಂಬಗಳು ವಶವಾಗಿದ್ದವೋ ಏನಿಲ್ಲವೋ ಎಂಬುದಾಗಿ ನಮ್ಮನ್ನು ಕುರಿತು ನಾವು ಪರಿಶೋಧನೆ ಮಾಡಿಕೊಂಡು ಪ್ರತಿಯೊಂದು ಹೆಜ್ಜೆಯನ್ನು ಆಲೋಚನೆ ಮಾಡುತ್ತಾ ಹಾಕುತ್ತಾ ಮುಂದೆ ಸಾಗೋಣ ಪ್ರೇರೆ. ಸಮಯ ಆಗಿರುವುದರಿಂದ ಕಣ್ಣು ಮುಚ್ಚಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮತ್ತು ಮಧ್ಯಾಹ್ನದ ನಂತರನೇ ಒಳ್ಳೆ ಸಂದೇಶವನ್ನು ಹಂಚಿಕೊಡುವುದಕ್ಕೆ ಒಳ್ಳೆ ಸ್ಪೀಕರ್ ಇದ್ದಾರೆ, ಬೆಂಗಳೂರು ಪಟ್ಟಣದಿಂದ ಬಂದಿದ್ದಾರೆ. ನಮ್ಮೆಲ್ಲರ ಹೃದಯಗಳನ್ನು ಎಚ್ಚೆತ್ತುಕೊಳ್ಳುವಂಥ ಅಂಶವನ್ನು ನೀಡುತ್ತಾರೆ ಪ್ರೇರಾರುತ್ತ ದೇವ್ರ ಮಕ್ಕಳರ. ಬೇಗ ಊಟ ಮಾಡ್ಕೊಂಡು ಬಂದು ಬೇಗ ಕೂಡಬೇಕು, ಓಕೆನಾ? ಸರಿ, ಕಣ್ಮುಚ್ಚಿರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸರ್ವೋನ್ನತನೇ, ಮಹೋನ್ನತನೇ, ಪರಿಶುದ್ಧನೇ, ಪರಲೋಕದಲ್ಲಿರುವ ನಮ್ಮ ತಂದೆ, ದೇವ, ಅಪ್ಪ, ತಂದೆಯಾದ ನಮ್ಮ ದೇವರೇ, ಈ ನಮಗೆ 5 ದಿನಗಳ ಕಾಲದವರೆಗೂ ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿತ್ತಂದೆ. ತಂದೆ, ನಿಮ್ಮ ನುಡಿಗಳಿಂದ, ನಿಮ್ಮ ಮಾತುಗಳಿಂದ ನಮ್ಮ ಹೃದಯಗಳನ್ನು ಶುದ್ಧಿಪಡಿಸಿಕೊಳ್ಳುವಂಥ ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತದೇನಪ್ಪ, ಪರಲೋಕದಲ್ಲಿರುವ ನಮ್ಮ ತಂದೆ. ಹೌದು ದೇವ, ನಮ್ಮನ್ನು ಪ್ರೀತಿಸಿ ಪ್ರೇಮಿಸಿ ನಿಮ್ಮ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ಶಿಲುಬೆ ಮೇಲೆ ಏರಿಸಿ ತನ್ನ ಮುಖಾಂತರವಾಗಿ ಇಂಥ ಒಂದು ಸತ್ಕಾರ್ಯಗಳನ್ನು ಮಾಡುತ್ತಾ ತಂದೆ, ನಿಮ್ಮ ಒಂದು ಕಾರ್ಯಗಳಲ್ಲಿ ನಿಮ್ಮ ಒಂದು ಭಯ ಭಕ್ತಿಯಲ್ಲಿ ಬದುಕೋದಕ್ಕೆ ಒಳ್ಳೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತದೇನೆ ದೇವ. ಇಲ್ಲಿವರೆಗೂ ನಿಮ್ಮ ಮಾತುಗಳು ನಿಮ್ಮ ಮಕ್ಕಳು ಕೇಳಿದ್ದಾರೆ ತಂದೆ. ಆ ಮಕ್ಕಳೆಲ್ಲರ ಹೃದಯದಲ್ಲಿ ನಿಮ್ಮ ಮಾತುಗಳು ತಂದೆ ಲಿಖಿತವಾಗಿರುವುದಕ್ಕೆ ಸಹಾಯ ಮಾಡಿರಿ. ಅವರು ಈ ಮಾತುಗಳನ್ನು ಹೃದಯದಲ್ಲಿಟ್ಟುಕೊಂಡು ಆ ಮಾತುಗಳನ್ನು ತಮ್ಮ ಮಕ್ಕಳಿಗೆ ಕಲಿಸುತ್ತಾ ಈಗ ಅವರ ಕುಟುಂಬಗಳ ಸಹಿತವಾಗಿ ಸೇರಿಕೊಂಡು ನಿಮ್ಮನ್ನು ಮಹಿಮೆ ಪಡಿಸುವಂಥ ಮಕ್ಕಳಾಗಿರೋದಕ್ಕೆ ಸಹಾಯ ಮಾಡಿರಿ. ಹೌದು ತಂದೆ ಆದ ದೇವರೇ, ಈ ಒಂದು ಕಾರ್ಯಕ್ರಮವನ್ನು ತಂದೆ 5 ದಿನಗಳ ಕಾಲದವರೆಗೂ ಸಹಕರಿಸಿದಂಥ ಆತ್ಮೀಯರ ಕುಟುಂಬವನ್ನು ನೀವು ಜ್ಞಾಪಕ ಮಾಡಿಕೊಳ್ಳ್ರಿ ತಂದೆ. ಹೌದು ದೇವ, ಆ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬರನ್ನ ಹೆಸರಾಗಿ ಆಶೀರ್ವಾದಿಸ್ರಿ. ಅವ್ರಿಗೆ ಬರಬೇಕಂತ ಪ್ರತಿಫಲವನ್ನು ದಯಪಾಲಿಸ್ರಿ. ಅವರೆಲ್ಲರನ್ನೂ ತಂದೆ ನಿಮ್ಮ ಒಂದು ರೆಕ್ಕೆ ಕೆಳಗಡೆ ಇಟ್ಟುಕೊಂಡು ಕಾಪಾಡಿ ನಡೆಸಿರಿ ತಂದೆ ದೇವ. ಇಲ್ಲಿ ಬಂದಿರುವಂಥ ನಿಮ್ಮ ಮಕ್ಕಳೆಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಕೊಡ್ರಿ. ಬಂದಿರುವಂಥ ದಾಸರೊಟ್ಟಿಗೂ ಒಳ್ಳೆಯ ಸಮಯೋಚಿತವಂಥ ಜ್ಞಾನವನ್ನು ದಯಪಾಲಿಸಿ ಅವರ ಹೃದಯಕ್ಕೆ ಅವಶ್ಯಕತೆ ಇರುವಂಥ ಮಾತುಗಳನ್ನು ತಿಳಿಪಡಿಸಿ ಹೃದಯದಲ್ಲಿ ಲಿಖಿತವಾಗಿರೋದಕ್ಕೆ ಸಹಾಯ ಮಾಡಿರಿ ತಂದೆ. ಹೌದು ದೇವ, ಇಂದಿನಿಂದಿಡಿದು ಮುಕ್ತಾಯ ಆಗೋವರೆಗೂ ಈ ಒಂದು ಕಾರ್ಯಕ್ರಮಕ್ಕೆ ಜೊತೆಗಾರನಾಗಿದ್ದು ನಡೆಸ್ತೀರ ಅಂತೇಳಿ ನಂಬುತ್ತಾ ಈ ಒಂದು ಚಿಕ್ಕ ಪ್ರಾರ್ಥನೆ ನಿನ್ನ ಮುದ್ದು ಮಗನಾದ ನಮ್ಮ ಲೋಕರಕ್ಷಕನಾದ ಯೇಸು ಕ್ರಿಸ್ತವರ ಅತಿ ಪವಿತ್ರವಾದ ನಾಮದಲ್ಲಿ ಈ ಒಂದು ಪ್ರಾರ್ಥನೆ ಕೇಳಿ ಬೇಡಿಕೊಳ್ತದನಪ್ಪ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೀನ್. ಸರಿ, ಎಲ್ರಿಗೂ ವಂದನೆಗಳು. ನಮಸ್ಕಾರ. ಈ ಮುಂಜಾನೆಯದ ವಾಕ್ಯದ ಸೆಷನ್ ಅನ್ನ ಮುಕ್ತಾಯ ಮಾಡ್ತಿದ್ದೆ. ಎಲ್ಲರಿಗೂ ವಂದನೆಗಳು.